ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಸ್ಕೂಲ್ 2017 ಅನ್ನೋ ಸೀರೀಸ್ ನ 9th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅದು ನಮ್ಗೆ ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ, ಇನ್ನಷ್ಟು ಒಳ್ಳೆ ಸೀರೀಸ್ ನ ಮೂವೀಸ್ ಮಾಡೋದಕ್ಕೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಮಾತಾಡ್ಕೊಂಡ್ ಬಂದಿರ್ತಾರೆ. ಇವಳು ಕೇಳ್ತಾಳೆ, ಮಿಸ್ಟರ್ ಎಕ್ಸ್ ಏನಕ್ಕೋಸ್ಕರ ನನಗೆ ಹೆಲ್ಪ್ ಮಾಡ್ದ ಅಂತ ಎಲ್ಲರೂ ಮಾತಾಡ್ಕೊಂತ ಇದ್ದಾರೆ, ಏನಿರ್ಬೋದು ಅಂತಂದಾಗ ಹೀರೋ ಅಂತಾನೆ, ಮೋಸ್ಟ್ಲಿ ನೀನ್ ಟ್ಯೂಬ್ಲೈಟ್ ಅಂತ ಅವನಿಗೆ ಗೊತ್ತಿಲ್ವೇನೋ ಅಂತ ಹೇಳ್ಬಿಟ್ಟು ನಗ್ದಾಗ ಅವಳು ಅಂತಾಳೆ, ಏನೋ ಅಂತ ಇದೆಯಾ ಅಂದಾಗ, ಮೋಸ್ಟ್ಲಿ ಅವ್ನಿಗೆ ಹೇಳಕ್ ಆಗದಿರೋ ಫೀಲಿಂಗ್ಸ್ ಏನಾದ್ರು ಇರ್ಬೋದೇನೋ ಅಂದಾಗ ಇವಳು ಕೂಡ ಏನಂತ ಫೀಲಿಂಗ್ಸ್ ಅಂತ ಕೇಳಿದಾಗ ಇವನು ಏನಿಲ್ಲ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಜೋರಾಗಿ ಮಳೆ ಬಂದ್ಬಿಡುತ್ತೆ. ಇಬ್ರು ಓಡೋಗಿ ಒಂದ್ ಮರದ ಹತ್ರ ನಿಂತಿರ್ತಾರೆ. ಮಳೆ ಸ್ವಲ್ಪ ಜೋರ ಆಯ್ತು ಅಂತ ಹೀರೋ ಟಕ್ಕಂತ ಅವ್ನ್ ಬ್ಯಾಗ್ ಎತ್ತಿ ಅವಳ ತಲೆ ಮೇಲೆ ಇಟ್ಟಾಗ ಅವಳು ಸ್ವಲ್ಪ ಕ್ಲೋಸ್ ಆಗಿ ಬರ್ತಾಳ. ಅವನ ನೋಡ್ಬಿಟ್ಟಂಗೆ ಈ ಅಂತ ನಗ್ದಾಗ ಇವ್ ನಂಗೆ ನೋಡ್ದವನು, ಆತರ ನಗ್ಬೇಡ, ನನ್ ಹಾರ್ಟ್ ಬೀಟ್ ನನ್ಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ದವನು. ಇವಳಿಗೇನ್ ಅರ್ಥ ಆಗ್ತಲ್ಲ, ಇವ್ನ ಏನ್ ಮಾತಾಡ್ತಾ ಇದ್ದಾನೆ ಅಂತ ಹಂಗೆ ನೋಡ್ಕೊಂಡಿದ್ದಾಗ ಅವ್ನ ಹಂಗೆ ಹತ್ರ ಕಿಸ್ ಮಾಡಕ್ ಕೊಟ್ಟೋಗ್ತಾನೆ. ಅವಳು, ಏನ್ ಮಾಡ್ತಾ ಇದ್ಯಾ, ಇದು ಪ್ಲೇ ಗ್ರೌಂಡ್, ಏನ್ ಆಟ ಆಡ್ತಾ ಇದ್ಯಾ ಅಂದಾಗ ಅವನಂತಾನೆ, ಏನು ನಾನ್ ಮಾಡೋದ್ ನಿನ್ಗೆ ಆಟ ಆಡೋ ತರ ಅನ್ಸ್ತಾ ಇದ್ಯಾ, ನಾನು ಈ ಸತಿ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ, ನನ್ ಫೀಲಿಂಗ್ ಸೀರಿಯಸ್ ಅಂತ ಹೇಳ್ಬಿಟ್ಟು ಹಂಗೆ ಹತ್ರ ಹೋಗ್ತಾನ. ಅವಳಿಗೆ ಏನ್ ಮಾತಾಡೋದು ಅಂತ ಗೊತ್ತಿಲ್ದೆ ಕಣ್ಗುಡ್ಡೆ ಈ ಕಡೆ ತಿರುಗಿಸ್ದವಳು. ಸರಿ ನಾನು ಹೋಗ್ತೀನಿ ಬಾಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಟೋಗ್ತಾಳೆ. ಹೀರೋಗೂ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅವ್ನ ಫ್ರೆಂಡ್ ಹತ್ರ ಹೋಗ್ಬಿಟ್ಟು, ನನ್ ಫ್ರೆಂಡ್ ಒಬ್ಬ ಒಂದ್ ಹುಡುಗಿ ಹತ್ರ ಪ್ರಪೋಸ್ ಮಾಡಕ್ಕೆ ಟ್ರೈ ಮಾಡಿದ್ದಾನೆ, ಬಟ್ ಇವಾಗ ಆಕ್ವರ್ಡ್ ಆಗಿ ಫೀಲ್ ಆಗ್ತಾ ಇದ್ದಾನೆ ಅವಳನ್ನ ನೋಡೋದಕ್ಕೆ, ಏನ್ ಮಾಡೋದು ಅಂದಾಗ ಇವನಂತಾನೆ, ಏನು ನಿನಗ್ ಫ್ರೆಂಡಾ, ನನಗ್ ಗೊತ್ತಿಲ್ದಾರಂಗ್ ಯಾರೋ ಆ ಫ್ರೆಂಡ್ ಅಂದಾಗ, ನಂಗೊಬ್ಬ ಫ್ರೆಂಡ್ ಇದ್ದಾನೆ ಕಣೋ, ಫಸ್ಟ್ ನಾನು ಹೇಳಿದ ಆನ್ಸರ್ ಮಾಡೋ ಅಂದಾಗ ಇವನಂತಾನೆ, ಏನಿಲ್ಲ ಕಣೋ, ಅವನ ಹುಡುಗಿನ ನೇರವಾಗಿ ನೋಡದೆ ಇದ್ರೇನೆ ಸಾಕು, ಅವಾಗ ಆಕ್ವರ್ಡ್ ಆಗಿ ಫೀಲ್ ಆಗಲ್ಲ. ಇನ್ ಕೇಸ್ ಎದುರು ಬದ್ರು ಬಂದ್ರೆ ತುಂಬಾ ಆಕ್ವರ್ಡ್ ಆಗಿ ಫೀಲ್ ಆಗ್ತಾರೆ, ಮಾತಾಡಕ್ಕೆ ಆಗಲ್ಲ ಅಂತ ಹೇಳಿದಾಗ ಹೀರೋ ಕೂಡ ಓ ಹೌದಾ ಅಂತ ಹೇಳಿ ಕೇಳಿಸ್ಕೊಂತಾನೆ ಇದನ್ನೆಲ್ಲ. ಅದಾದ್ಮೇಲೆ ಅವನೇ ಮತ್ತೆ ಕೇಳ್ತಾನೆ, ಸರಿ ಯಾರೋ ಅಂತ ಫ್ರೆಂಡ್ ನಿನ್ನ ಹತ್ರ ಹೋಗಿ ಹೆಲ್ಪ್ ಕೇಳಿದ್ದಾನೆ ಅಂದಾಗ, ಯಾಕೋ ಹಂಗ್ ಕೇಳ್ತಾ ಇದ್ದೆ ಅಂದಾಗ, ಇಲ್ಲ ನಿನಗೆ ಏನು ಗೊತ್ತಿಲ್ಲ ಲವ್ ಬಗ್ಗೆ ಆಗ್ಲಿ ಗರ್ಲ್ ಫ್ರೆಂಡ್ಸ್ ಬಗ್ಗೆ ಆಗ್ಲಿ, ಅವನಿನೆಂತ ಮುಟ್ಟಾಳ ಇರ್ಬೋದು, ನಿನ್ನ ಹತ್ರ ಬಂದ್ ಕೇಳಿದ್ದಾನೆ ಅಂದಾಗ ಇವನಿಗೆ ಟೆನ್ಷನ್ ಆಗುತ್ತೆ. ಕುಡಿ ಸೈಲೆಂಟಾಗಿ ಜ್ಯೂಸ್ ಕುಡಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಹೀರೋಯಿನ್ ಮನೇಲಿ ತೋರಿಸ್ತಾರೆ. ಅವಳು ಹೀರೋ ಕಿಸ್ ಮಾಡಕ್ ಹತ್ರ ಬಂದಿದ್ದಲ್ಲ, ಅದನ್ನೇ ಯೋಚನೆ ಮಾಡ್ಕೊಂಡಿರ್ತಾಳೆ. ಅವ್ನ್ ಯಾಕೆ ಸಡನ್ ಆಗಿ ಹಿಂಗ್ ಮಾಡ್ದ, ನಾ ಫ್ರೆಂಡ್ಸ್ ಆಗ್ತಾನೆ ಇದ್ವಿ, ಅವ್ನ್ಗಿಲ್ಲೋಯ್ತು ಬುದ್ಧಿ ಅಂತ ಹೇಳಿ ಬೈಕೊಂಡು ಕಂಬ್ಳಿನೆಲ್ಲ ಓದ್ಸ್ಕೊಂಡಾಗಿರ್ದಪ್ಪ ಅಂತ ಕೆಳಗಡೆ ಬೀಳ್ತಾಳ. ಅದೇ ಟೈಮ್ಗೆ ಹೀರೋಯಿನ್ ಅವ್ರ ಅಣ್ಣ ಕೂಡ ಒಳಗಡೆ ಬರ್ತಾನೆ. ಏನೇ ಮಾಡ್ತಾ ಇದ್ಯಾ, ಯಾಕೆ ಹಂಗ್ ಕೆಳಗಡೆ ಬಿದ್ದಿದ್ಯಾ ಅಂದಾಗ ಇವಳು ಎದ್ ಕೂತ್ಕೊಂಡಾಗ ಇವ್ನ್ ಗಮನಿಸ್ಬಿಟ್ಟ. ಹತ್ರ ಬಂದವನು, ಯಾಕಷ್ಟು ನಾಚಿಕೆ ಪಡ್ತಾ ಇದ್ಯಾ, ಕೆನ್ನೆಲ್ಲ ಕೆಂಪಗಾಗ್ಬಿಟ್ಟಿದೆ, ಏನ್ ವಿಚಾರ ಅಂತ ಕೇಳಿದಾಗ ಇವಳು ಇಲ್ವೇ ಆತ್ರಲ್ಲ ಏನು ಇಲ್ಲ ಅಂದಾಗ, ಯಾವ್ದಾದ್ರು ಹುಡುಗ ಬಂದ್ ಪ್ರಪೋಸ್ ಮಾಡದ್ನ, ಏನಾದ್ರು ಒಂದ್ ಫೀಲಿಂಗ್ಸ್ ನ ಹೇಳ್ಕೊಂಡ ಅಂತ ಕೇಳಿದ್ರೆ, ಇಲ್ಲಪ್ಪ ಆತ್ರಲ್ಲ ಏನು ಇಲ್ಲ ಅಂತ ಹೇಳಿದಾಗ ಇವ್ನ್ ಹೆಂಗೋ ಮ್ಯಾನೇಜ್ ಮಾಡಿ ಅವಳ ಹತ್ರ ಮಾತ್ ಬರ್ಸೋ ತರ ಮಾಡ್ಬಿಟ್ಟ. ಅವಳು ನಿಜಾನ ಹೇಳಿದ ತಕ್ಷಣ ಇವ್ನ್ಗೆ ನೋಡ್ದ ಹೆಂಗ್ ಟ್ರಿಕ್ಯಾಗಿ ನಿನ್ ಬಾಯಿಂದ ನಿಜಾನ ಬರ್ಸ್ದೆ, ಇರೋ ಅಮ್ಮಗೆ ಹೇಳ್ತೀನಿ ಅಂತ, ಅಮ್ಮ ನಿನ್ ಮಗಳಿಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳಿ ಕುಕ್ಕೊಂಡು ಓಡೋದಾಗ ಇವಳು ಅಣ್ಣ ಆತ್ರಲ್ಲ ಏನಿಲ್ಲ ಕಣೋ ಅಂತ ಹಿಂದೆನೆ ಓಡೋಗ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆಗೆಲ್ಲ ಸ್ಕೂಲ್ಗೆ ರೆಡಿ ಆಗ್ಬಿಟ್ಟಿರ್ತಾಳೆ. ಅವ್ರ ಅಮ್ಮ ಕೂಡ ಟೈಮ್ ನೋಡ್ಬಿಟ್ಟು, ಏನಾಯ್ತು ನಿನ್ಗೆ, ಯಾಕೆ ಎಷ್ಟು ಬೇಗ ಹೋಗ್ತಾ ಇದೆ ಅಂದಾಗ, ಎಕ್ಸಾಮ್ಸ್ ಹತ್ರ ಬಂತಲ್ಲ ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅವಳೋಗಿ ಸ್ವಲ್ಪ ಹೊತ್ತಗಲ್ಲ ಅವರಪ್ಪ ಕೂಡ ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರ. ಇವ್ರಮ್ಮಗೆ ಏನ್ ಅರ್ಥ ಆಗ್ತಿಲ್ಲ, ಈ ಮನೇಲಿರೋರ್ಗೆಲ್ಲ ದೆವ್ವಾಗಿವ ಸೇರ್ಕೊಂಡಿದ್ಯಾ, ಹೆಂಗೆ ಎಲ್ಲರೂ ಇಷ್ಟು ಬೇಗ ಹೋಗ್ತಿದ್ದಾರೆ ಅಂತ. ಅವಳು ಹೋಗಿ ಸೈಕಲ್ ನ ನಿಲ್ಸಿ ಸ್ವಲ್ಪ ಹೊತ್ತಿಗೆ ಹೀರೋ ಕೂಡ ಬರ್ತಾನೆ. ಯಾರನ್ನ ನೋಡ್ಬಾರ್ದು ಅಂತ ಅನ್ಕೊಂಡ್ರು ಇವತ್ತು ಅದೇ ಆಯ್ತಾ. ಇವಳು ಅಂತಾಳೆ, ಏನು ಯಾಕೆ ಇಷ್ಟು ಬೇಗ ಬಂದೆ ಅಂದಾಗ ಅವನು ಏನಿಲ್ಲ, ನೀನ್ ಯಾವಾಗೂ ಲೇಟ್ ಆಗಿ ಬರ್ತಾ ಇದ್ದಲ್ಲ, ನೀನೇನಕ್ಕೆ ಇಷ್ಟು ಬೇಗ ಬಂದೆ ಅಂದಾಗ ಅವಳು ಏನಿಲ್ಲ, ನಾನು ಸ್ವಲ್ಪ ಬೇಗ ಎದ್ಬಿಟ್ಟೆ ಅದಕ್ಕೆ ಬಂದೆ ಅಂದಾಗ ಅವ್ನು ಕೂಡ ನಾನು ಅದಕ್ಕೆ ಬಂದೆ, ಸರಿ ಆಯ್ತು ನಾನು ಇವಾಗ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿಂದ ಹೊರಟೋಗ್ತಾನೆ. ಇವಳಂಗೆ ನನ್ ಕಡೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕ್ಲಾಸ್ ರೂಮ್ ಹೋಗೋಣವಾ ಬೇಡವಾ, ಇನ್ ಕೇಸ್ ಕ್ಲಾಸ್ ರೂಮ್ ಹೋದಾಗ ಅವ್ನೇನಾದ್ರು ಕ್ಲಾಸ್ ರೂಮ್ ಅಲ್ಲಿ ಇದ್ರೆ ಎದುರು ಬದ್ರು ನೋಡ್ಕೊಂಡ್ಬಿಟ್ರೆ ಇವು ಎಷ್ಟು ಆಕ್ವರ್ಡ್ ಆಗಿ ಫೀಲ್ ಆಗುತ್ತೆ ಅಂತ ಹೇಳ್ಕೊಂಡ್ ಬರ್ತಾ ಇದ್ರೆ, ಆ ಕಡೆ ಅವ್ನು ಕೂಡ ಅದನ್ನೇ ಯೋಚನೆ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ಕ್ಲಾಸ್ ರೂಮ್ ಹೋದ್ರೆ ಮೋಸ್ಟ್ಲಿ ಅವಳಿದ್ರೆ ಎದುರು ಬದ್ರ ಆಗ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ನೋಡಿದ್ರೆ ಇಲ್ಲೇ ಇವ್ರಿಬ್ರು ಮೀಟ್ ಆಗ್ಬಿಟ್ರು. ಅವ್ನಿಗೆ ಸಕ್ಕತ್ ಶಾಕ್ ಆಗುತ್ತೆ, ಇವಳೇನಕ್ ಮತ್ತೆ ಇಲ್ಲಿ ಬಂದ್ಲು ಅಂತ. ನೀನೇನ್ ಮಾಡ್ತಾ ಇದೀಯಲ್ಲ ಅಂದಾಗ ಅವಳಿಲ್ಲ ಏನಿಲ್ಲ, ನನ್ ಥಿಂಗ್ಸ್ ಏನೋ ಬಿದ್ದಿತ್ತು ಅದನ್ನೇ ಹುಡುಕ್ತಾ ಇದೀನಿ ಅಂದಾಗ ಅವ್ನು ಕೂಡ ಸರಿ ಆಯ್ತು ನಾನು ಕ್ಲಾಸ್ಗೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅವಳಂಗೆ ಸುಮ್ನೆ ಗಿಡದಲ್ಲಿ ಅಲ್ಲಿದ್ದನ್ನ ಹುಡುಕ್ತಾ ಇರ್ತಾಳೆ. ಅದಾದ್ಮೇಲೆ ಅವಳಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಕೆಳಗಡೆ ಅಂದ್ರೆ ಬೆಂಚ್ ಕೆಳಗಡೆ ಯಾವ್ದೋ ಡೈರಿ ಬಿದ್ದಿರೋದನ್ನ ಗಮನಿಸ್ತಾಳೆ. ಎತ್ತು ನೋಡಿದ್ರೆ ಅದು ಬೋರ್. ಅದು ಹೀಗಂಗೆ ಕ್ಲಾಸ್ ಅಲ್ಲಿ ತೋರಿಸ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಕ್ಲಾಸ್ ಬಂದ್ಬಿಟ್ಟಿರ್ತಾರೆ. ಬೋರೋ ಕೂಡ ಬಂದು 1 ವೀಕ್ ಸಸ್ಪೆಂಡ್ ಅಲ್ವಾ ಹುಡುಗಿ, ಅದರಿಂದ ಕಬಡಲ್ಲಿರೋ ಬುಕ್ಸ್ ಎಲ್ಲ ಎತ್ತಿಟ್ಕೊಂತಾ ಇರ್ಬೇಕಾದ್ರೆ ಎಲ್ಲರೂ ನೋಡ್ತಾ ಇರ್ತಾರೆ. ಅದೇ ಟೈಮ್ಗೆ ಹೀರೋಯಿನ್ ಬರ್ತಾಳೆ. ಹೀರೋಯಿನ್ ಬಂದ ತಕ್ಷಣ ಹೀರೋ ಕೂಡ ನೋಡ್ತಾ ಇರ್ತಾನೆ. ಅವಳಿಗೆ ತುಂಬಾನೇ ಆಕ್ವರ್ಡ್ ಫೀಲ್ ಆಗ್ತಾ ಇರುತ್ತೆ. ಅದೇ ತರಗೂ ಹೀರೋಗ್ ಫೀಲ್ ಆಗ್ತಾ ಇರೋದ್ರಿಂದ ಹೀರೋ ಸೈಲೆಂಟ್ ಆಗಿ ಮಲಗ್ ಬಿಡ್ತಾನೆ. ಅದಾದ್ಮೇಲೆ ಹೀರೋಯಿನ್ ಬ್ಯಾಗ್ ಇಡ್ಬೇಕಾದ್ರೆ ಬೋರೋ ಬಂದು ಕಬಡ್ ಹತ್ರ ಇರೋದನ್ನ ನೋಡ್ತಾಳೆ. ಬೋರಾ ತಗೋ ನಿನ್ ಡೈರಿ, ಅಲ್ಲೇ ಗಾರ್ಡನ್ ಅಲ್ಲಿ ಬಿಟ್ಬಿಟ್ಟಿದ್ದೆ, ಬೆಂಚ್ ಕೆಳಗಡೆ ಬಿದ್ದಿತ್ತು, ನಾನೇ ತಗೊಂಬಂದೆ ಅಂತ ಹೇಳಿ ಡೈರಿನ ಕೊಡ್ತಾಳೆ. ಅವಳು ಕೂಡ ಥ್ಯಾಂಕ್ಸ್ ಅಂತ ಹೇಳಿ ಅದನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡು ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋವಾಗ ಹೀರೋಯಿನ್ ಹೇಳ್ತಾಳೆ, ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕೇಳು, ನನ್ ಕೆಲವಾದಷ್ಟು ಹೆಲ್ಪ್ ನಾನು ಮಾಡ್ತೀನಿ, ನೀನೇನು ಬೇಜಾರ್ ಮಾಡ್ಕೋಬೇಡ, 1 ವೀಕ್ ತಾನೆ, ಆದಷ್ಟು ಬೇಗ ಬಂದ್ಬಿಡ್ತಿ ಅಂದ್ಮೇಲೆ ಬೋರಾ ಕೂಡ ನನಗೇನು ಬೇಜಾರಿಲ್ಲ, ಸರಿ ಬಿಡು ಯಾಕೆ ಸುಮ್ನೆ ಹೇಳಿ ಟೈಮ್ ವೇಸ್ಟ್, ಸರಿ ನಾನು ಬರ್ತೀನಿ ಅಂತ ಹೇಳಿ ಬೋರೋನ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ಇವ್ರ ಈ ತರ ಮಾತಾಡ್ಕೊಳ್ತಾ ಇರೋದನ್ನ ಇವ್ನ್ ಇರ್ತಾನಲ್ಲ ಸಾಂಗ್ ಬಂದು ಕ್ಲಾಸ್ ಹೇಳ್ಕೊಡ್ತಾನಲ್ಲ, ಒಬ್ಬನಿಗೆ ಟ್ಯೂಷನ್ ಮಾಡ್ತಾನಲ್ಲ, ಅವ್ನ್ ಬಂದ್ ಒಂಥರ ವಿಚಿತ್ರವಾಗಿ ನೋಡ್ತಾ ಇರ್ತಾನೆ. ಇವ್ರಿಬ್ಬರ ಮಧ್ಯೆ ಏನ್ ವಿಷಯ ಅಂತ ಗೊತ್ತಿಲ್ಲ, ಮುಂದಕ್ಕೆ ನೋಡೋಣ. ಆಮೇಲೆ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಹೀರೋ ಬಂದು ಟೆರಸ್ ಹೋಗೋ ದಾರಿಯಲ್ಲಿ ನಿಂತಿರ್ತಾನೆ. ಹೀರೋಯಿನ್ ಬರ್ತಾ ಇರ್ಬೇಕಾದ್ರೆ ಮಾತಾಡಿಸ್ಬೇಕು ಅಂತ ಕೈ ಇರ್ತಾನೆ. ಆದ್ರೆ ಅಷ್ಟರಲ್ಲಿ ಸಾಂಗ್ ಬಂದಿದ ತಕ್ಷಣ ಹೀರೋಯಿನ್ ಸಾಂಗ್ ಹತ್ರ ಮಾತಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಹೀರೋಗೆ ಸಕ್ಕ ಟೆನ್ಷನ್ ಆಗುತ್ತೆ. ಅದಾದ್ಮೇಲೆ ಒಂದು ಸೇಫ್ ರೂಮ್ ಒಂದಿರತ್ತಲ್ಲ, ಅಲ್ಲೋಗಿ ಕುತ್ಕೊಂಡು ಅವ್ರ ಮೇಲೆ ಹೀರೋಯಿನ್ ಎಲ್ಲ ಓಡಾಡಿ
ಮಾಡಿರ್ತಾರಲ್ಲ ಅದೆಲ್ಲ ಇವ್ನಿಗೆ ನೆನಪು ಬರ್ತಾ ಇರುತ್ತೆ. ಅದು ನಂಗೆ ಸ್ಮೈಲಿಂಗ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅವ್ನ್ ಫುಲ್ ಇಮ್ಯಾಜಿನೇಷನ್ ಅಲ್ಲಿ ಓಡ್ತಾ ಇರುತ್ತೆ. ಅವ್ನಿಗೆ ಕನ್ಸಿನ ಲೋಕಕ್ಕೆ ಹೊರಟೋಗಿರ್ತಾನೆ. ಈಗ ಮನೇಲಿ ತೋರಿಸ್ತಾರೆ, ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ಹೀರೋನ್ ಮಲ್ಗಿರ್ಬೇಕಾದ್ರೆ ಹೀರೋ ಅಷ್ಟು ಕ್ಲೋಸ್ ಆಗಿ ಬಂದು ನಿನ್ ಹತ್ರ ನಗ್ಬೇಡ, ನನ್ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿರ್ತಾನಲ್ಲ. ಅದನ್ನೇ ನೆನ್ಸಿ ನೋಡ್ತಾ ಇರ್ತಾಳೆ. ಇವಳಿಗೆ ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿರುತ್ತೆ, ನಿದ್ದೆನೆ ಬರ್ತಾ ಇಲ್ಲ. ಯಾಕೆ ಇವ್ನ ಈ ತರ ಮಾಡ್ದ, ಫ್ರೆಂಡ್ ಆಗ್ತಾನೆ ಇದ್ದ, ಸಡನ್ ಆಗಿ ಇತರ ಹೇಳಿದ್ರೆ ನಾನೇನ್ ಮಾಡಕ್ಕಾಗತ್ತೆ ಅಂತ ಹೇಳಿ ಪಾಪ ತಲೆ ಕಿತ್ಕೊಂತಾ ಇರ್ತಾಳೆ. ಅದಾದ್ಮೇಲೆ ಫುಲ್ ಫ್ರಸ್ಟ್ರೇಷನ್ ಅಲ್ಲಿ ಅವ್ರ ಫ್ರೆಂಡ್ ಗೆ ಕಾಲ್ ಮಾಡ್ತಾಳೆ, ನೀನ್ ಮೀಟ್ ಮಾಡ್ಬೇಕು ಬಾ ಅಂತ. ಅದೇ ತರ ಅವಳು ಬರ್ತಾಳೆ, ಇವ್ರು ಪಾರ್ಕ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾಳೆ. ಸಾರಾ ಕೂಡ ಬಂದಿದ ತಕ್ಷಣ ಮುಖ ಎತ್ತಿಟ್ಕೊಂಡಿರ್ತಾಳೆ. ಇವಳು ಕೇಳ್ತಾಳೆ, ಯಾಕೆ ಆತರ ಇದೆಯಾ, ನನ್ನ ಹತ್ರ ಮಾತಾಡಲ್ವಾ, ನನ್ ಮೇಲೆ ಕೋಪನ ಅಂದಾಗ ಇವಳು ಸಕ್ಕ ಟೆನ್ಷನ್ ಆಗ್ಬಿಡ್ತಾಳೆ. ಎಲ್ಲೇ ಹೋಗಿದ್ದೆ ಇಷ್ಟು ದಿನ, ಇವಾಗ ನನ್ ಫ್ರೆಂಡ್ ಅಂತ ನೆನಪು ಬಂದ್ನಾ, ಇಷ್ಟು ದಿನ ನನ್ನ ಮಾತಾಡ್ಸಿಲ್ಲ ನೀನ್ ಸರಿಯಾಗಿ, ಇವಾಗ ಬಂದು ಏನೇ ಕೋಪನ ಅಂತ ಕೇಳಿದ್ರೆ ಹೌದು ಕೋಪನೆ ಅಂತ ಹೇಳ್ತಾಳೆ. ಅದಾದ್ಮೇಲೆ ಹಂಗೆ ಇಬ್ರು ಮತ್ತೆ ಫ್ರೆಂಡ್ಲಿ ಆಗಿ ಮಾತಾಡ್ಕೊಳ್ಳುವಾಗ ಇವಳು ಡಲ್ ಆಗಿರೋದನ್ನ ನೋಡ್ಬಿಟ್ಟು ಇವಳು ಕೇಳ್ತಾಳೆ, ಏನೇ ಇದಕ್ಕೆಲ್ಲ ಕಾರಣ, ಹೀರೋನ್ ಏನ ಅಂತ ಕೇಳಿದ ತಕ್ಷಣ ಇವಳು ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂದಾಗ ಇವಳು ಅಂತಾಳೆ, ನಾನ್ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದೀನಿ ಕಣೆ, ಅವನಿನ ನೋಡೋ ನೋಟನೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ನನ್ಗೆ ಅವಾಗೆ ಅರ್ಥ ಆಯ್ತು ನೀನ್ ಈ ತರ ನನ್ನ ಕಾಲ್ ಮಾಡ್ತೀಯಾ, ಈ ತರ ಮೀಟ್ ಮಾಡ್ತೀಯಾ ಅಂತ ಅಂದಾಗ ಹೀರೋಯಿನ್ ಕೂಡ ಅದೆಲ್ಲ ನಿನಗೆ ಹೆಂಗ್ ಗೊತ್ತಾಯ್ತು ಅಂದಾಗ ಇವಳು ಅಂತಾಳೆ, ನನಗ್ ಗೊತ್ತು ಕಣ, ಅವ್ನು ಹಿಂದ್ಗಡೆ ಓಡಾಡ್ತಾ ಇರ್ಬೇಕಾದ್ರೇನೆ ಒಂಥರ ಗುರಾಯಿಸ್ಕೊಂಡೇ ತಿರುಗ್ತಾ ಇದ್ದ, ನನ್ಗೆ ಅವಾಗೆ ಅರ್ಥ ಆಯ್ತು ಅಂತಾಳೆ. ಇವರಿಗೆ ಮಾತಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಹೀರೋಯಿನ್ ಹೋಗಿದ ತಕ್ಷಣ ಹೀರೋ ರೆಡಿಯಾಗಿ ಗಾಡಿ ಹತ್ರ ಕೂತಿರ್ತಾನೆ. ಇವಳಿಗೆ ಬಕ್ಕಂತಾಗತ್ತೆ, ಇವನೇ ನಿಂಗ್ ಕೂತಿದ್ದಾನೆ ಅಂತ. ಅದೇ ಇವಳು ಹೆಂಗೋ ನೈಸಾಗಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡಿದ್ರೆ ಹೀರೋನೆ, ಏನಕ್ಕೆ ಅಷ್ಟು ನರ್ವಸ್ ಆಗಿದ್ಯಾ, ನಾನೇನ ತಿನ್ಬಿಡೋದಿಲ್ಲ ಅಂದಾಗ ಇವಳಿಗೆ ಏನ್ ಮಾತಾಡೋದು ಅಂತ ಗೊತ್ತಿಲ್ಲ, ಸೈಲೆಂಟ್ ಆಗಿದೆ ತಿರುಗ್ಬಿಟ್ಟು, ಇಲ್ಲ ನಾನೇನ್ ಹತ್ರ ಇಲ್ಲ ಅಂತ ಹೇಳಿ ತಿರುಗ್ಬಿಡ್ತಾಳೆ. ಆಮೇಲೆ ಹೀರೋನೆ ಹತ್ರ ಬಂದು ಮಾತಾಡಿಸ್ತಾನೆ, ನೋಡು ಈ ತರ ನರ್ವಸ್ ಆಗಿರೋದು ನನಗೂ ಇಷ್ಟ ಆಗೋದಿಲ್ಲ, ನಮ್ಮಿಬ್ರು ಒಬ್ರಿಗೊಬ್ರು ನೋಡ್ಕೊಂಡು ತುಂಬಾನೇ ಆಕ್ವರ್ಡ್ ಫೀಲ್ ಆಗ್ತಾ ಇದೀವಿ, ಇನ್ಮೇಲೆ ಅದನ್ನೆಲ್ಲ ಸ್ಟಾಪ್ ಮಾಡು, ನಮ್ ನಾರ್ಮಲ್ ಆಗಿ ಇರೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇವಳು ಕೂಡ ಅದು ಕರೆಕ್ಟ್ ಅಂತ ಹೇಳ್ಕೊಂಡು ಅವಳು ಅಲ್ಲಿಂದ ಕ್ಲಾಸ್ಗೆ ಹೋಗ್ತಾಳೆ. ಈಗ ಕ್ಲಾಸ್ ಅಲ್ಲಿ ತೋರಿಸ್ತಾರೆ, ಸರ್ ಬಂದು ಬೋರ್ಡ್ ಮೇಲೆ ಫೈನಲ್ ಎಕ್ಸಾಮ್ಸ್ ಅಂತ ಬರೀತಾರೆ. ಎಲ್ಲರಿಗೂ ಫುಲ್ ಬೇಜಾರಾಗ್ಬಿಡುತ್ತೆ. ಸರ್ ಅಂತಾರೆ, ಸರಿ ಇನ್ನು 10 days ಇದೆಲ್ಲ, ಕಷ್ಟಪಟ್ಟು ಓದಿ, ಇದೇ ಫೈನಲ್ ಎಕ್ಸಾಮ್ಸ್, ಆಮೇಲೆ ಫ್ರೀ ಆಗಿರ್ಬೋದು ಅಂತ ಹೇಳ್ತಾರೆ. ಎಲ್ಲರೂ ಓಕೆ ಸರ್ ಅಂತ ಹೇಳಿ ಕ್ಲಾಪ್ ಮಾಡ್ಬಿಟ್ಟು ಸರ್ ನಲ್ಲಿಂದ ಕಳ್ಸಿಕೊಡ್ತಾರೆ. ಅದಾದ್ಮೇಲೆ ಆ ಬೋರಾನ ಹುಡುಗಿ ಮತ್ತೆ ಇವನ್ ಇರ್ತಾನಲ್ಲ, ಅವ್ರಿಬ್ರನ್ ಬರ್ತಾ ಇದ್ರೆ ಎಲ್ಲರೂ ಅವ್ರ ಬಗ್ಗೆ ಒಂಥರ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಅವ್ರನ್ನೊಂಥರ ವಿಚಿತ್ರವಾಗಿ ಮಾತಾಡ್ತಾ ಇರ್ತಾರೆ. ಏನ್ ವಿಷಯ ಅಂತ ಗೊತ್ತಾಗ್ತಾ ಇಲ್ಲ, ಬರೀ ಅವ್ರ ಟಾಪಿಕ್ ಮಾತಾಡ್ತಾ ಇರ್ತಾರೆ. ಕ್ಲಾಸ್ ಒಳಗೆ ಕೂಡ ಅವ್ರದೇ ಟಾಪಿಕ್ ಓಡ್ತಾ ಇರುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ಇವ್ರಿಬ್ರು ಡೇಟಿಂಗ್ ಮಾಡ್ತಾ ಇದ್ರಂತೆ. ನಿಜವಾಗ್ಲೂನಾ ಅವ್ನು ಅಷ್ಟು ಚೆನ್ನಾಗಿ ಓದ್ತಾನೆ, ಅಷ್ಟು ಕೋಟ್ಯಾಧೀಶ್ವರ ಮಗ, ಅವನು ಈ ಹುಡುಗಿನ ಡೇಟ್ ಮಾಡ್ತಾ ಇದ್ನ, ಇದ್ ನಂಬಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಇದನ್ನ ಇವನ್ ಕೂಡ ಕೇಳಿಸ್ಕೊಂಡೆ ಒಳಗಡೆ ಬರ್ತಾನೆ. ಅವನಂತಾನೆ, ಏನ್ ನಿಮ್ಗೆಲ್ಲ ತಲೆಗಿಲೆ ಕೆಟ್ಟಿದ್ಯಾ, ನಾನ್ ಹೋಗಿ ಅವಳನ್ನ ಡೇಟ್ ಮಾಡ್ತೀನ, ನಿಮ್ಗೆಲ್ಲ ಇಮ್ಯಾಜಿನೇಷನ್ ಕೂಡ ಒಂದು ಅರ್ಥ ಬರ್ತಾ ಇಲ್ವಾ ಅಂತ ಹೇಳಿ ಬೈತಾನೆ. ಇದನ್ನೆಲ್ಲ ಬೋರಾ ಕೂಡ ಕೇಳಿಸ್ಕೊಳ್ತಾಳೆ, ತುಂಬಾನೇ ಬೇಜಾರಾಗ್ಬಿಡ್ತಾಳೆ. ಈಗ ಇನ್ನೊಂದ್ ಕಡೆ ಹೀರೋಯಿನ್ ಎಲ್ಲ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೀರೋ ಟಕ್ಕಂತ ಅಡ್ಡ ಬಂದವನು ಕಾಲ್ನ ಅಡ್ಡ ಇಡ್ತಾನೆ ಗೋಡೆಗೆ. ಇವಳಿಗೇನ್ ಅರ್ಥ ಆಗ್ತಿಲ್ಲ, ಏನೋ ಮಾಡ್ತಾ ಇದೀಯ ಅಂದಾಗ ಇವನಂತಾನೆ, ಏನೋ ಕಣ್ಕಾಣ್ಸಲ್ವಾ, ನಾನು ಉದ್ದಕ್ಕಿರೋ ಕಾಲ್ನ ತೋರಿಸ್ತಾ ಇದೀನಿ ಅಂದಾಗ ಇವಳು ಅಂತಾಳೆ, ತುಂಬಾನೇ ಕ್ರಿಯೇಟಿವಿಟಿ ಎಲ್ಲ ತೋರಿಸ್ತಾ ಇದೀಯಾ, ತೆಗಿಯೋ ಕಾಲ್ನ ಫಸ್ಟ್ ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕಂದಾಗ ಇವ್ ನಿಲ್ಸ್ಬಿಟ್ಟು ಕೇಳ್ತಾನೆ, ಎಷ್ಟೇ ಆಕ್ವರ್ಡ್ ಆಗಿ ಫೀಲ್ ಆದ್ರೆ ಕೂಡ ನೀನ್ ಯಾಕೆ ನಿನ್ ವೆಬ್ಟೂನ್ ನ ಕಂಟಿನ್ಯೂ ಮಾಡ್ತಾ ಇಲ್ಲ, ಯಾಕೆ ಹೊಸ ಎಪಿಸೋಡ್ಸ್ ನ ಆಗ್ತಾ ಇಲ್ಲ, ನಿನ್ಗೋಸ್ಕರ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಾ ಇರ್ತಾರಲ್ವಾ, ಅದನ್ನ ಯಾಕೆ ಸ್ಟಾಪ್ ಮಾಡಿದೆ ಅಂದಾಗ ಇವಳು ಅಂತಾಳೆ, ನಾನೇನ್ ಅದೆಲ್ಲ ಸ್ಟಾಪ್ ಮಾಡಿಲ್ಲ, ಬರೀತೀನಿ ಅಂತ ಹೇಳಿದಾಗ ಇವನ್ ಅಂತಾನೆ, ಸರಿ ಮಿಸ್ಟರ್ ಎಕ್ಸ್ ಹೆಂಗ್ ಫೀಲ್ ಆಗ್ತಿದ್ದಾನೆ ಅಂತ ನಾನು ಹೇಳ್ತೀನಿ, ಅದ್ರ ಬಗ್ಗೆ ತಾನೆ ನೀನು ಈಗ ವೆಬ್ಟೂನ್ ಬರಿಬೇಕಾಗಿರೋದು ಅಂದ ತಕ್ಷಣ ಇವಳು ಅಂತಾಳೆ, ಅದ್ರಲ್ಲಿ ನನ್ಗೇನ್ ಕೆಲ್ಸ ಅಂದಾಗ ಇವನು ನನ್ಗೇನ್ ಕೆಲ್ಸನ, ಅದ್ರ ಬಗ್ಗೆ ನಾನ್ ಡೀಟೇಲ್ ಆಗಿ ಹೇಳ್ತೀನಿ, ಬಾ ನನ್ನ ಫಾಲೋ ಮಾಡು ಅಂತ ಹೇಳ್ಬಿಟ್ಟು ಅವ್ನ್ ಪಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾನೆ. ಇವಳಿಗೆ ನಕ್ಕೊಂಡು ಹಿಂದ್ಗಡೆ ಹೋಗ್ತಾಳೆ. ಈಗ ಅವ್ರ ಸೇಫ್ ರೂಮ್ ಅಲ್ಲಿ ಕುತ್ಕೊಂಡು ಹೀರೋಯಿನ್ ಸಿಸ್ಟಮ್ ಅಲ್ಲಿ ಆ ವೆಬ್ಟೂನ್ ಬೇಕಾಗಿರೋ ಡ್ರಾಯಿಂಗ್ಸ್ ಎಲ್ಲ ಕ್ರಿಯೇಟಿವಿಟಿ ಮಾಡ್ತಾ ಇದ್ರೆ ಇವ್ನಿಗೆ ಹತ್ರ ಕುತ್ಕೊಂಡು ಅವಳನ್ನೇ ನೋಡ್ತಾ ಇರ್ತಾನೆ. ಅವಳು ಸ್ವಲ್ಪ ಹೊತ್ತು ಗಮನಿಸ್ಬಿಟ್ಟು, ನೀನ್ ತುಂಬಾ ಹತ್ರ ಇದೆಯಾ, ಸ್ವಲ್ಪ ದೂರ ಹೋಗ್ತೀಯ ಅಂದಿದ ತಕ್ಷಣ ಅವ್ನು ಕೂಡ ಓಕೆ ಅಂತ ಹೇಳಿ ಒಂದ್ ಸ್ವಲ್ಪ ಜರ್ಕೊಂಡು ಇಷ್ಟು ಡಿಸ್ಟೆನ್ಸ್ ಸಾಕ, ಇನ್ಮೇಲೆ ಇದನ್ನೇ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವಳಿಗೆ ಇಂಟ್ರೆಸ್ಟ್ ಕೆಲಸ ಮಾಡ್ಕೊಳ್ತಾ ಇದ್ರೆ ಕೂಡ ಹಿಂದ್ಗಡೆಯಿಂದ ತುಂಬಾ ಹತ್ರದಿಂದ ನೋಡ್ತಾನೆ ಇರ್ತಾನೆ. ಇವಳಿಗೆ ತುಂಬಾನೇ ಆಕ್ವರ್ಡ್ ಫೀಲ್ ಆಗ್ತಾ ಇರುತ್ತೆ. ಎಸ್ಸತಿ ನಿನ್ಗೆ ಹೇಳಿ ಸ್ವಲ್ಪ ದೂರ ಇರು ಅಂದಾಗ ಇವನಂತಾನೆ, ನನ್ ಕೈಲಿ ಅಷ್ಟು ದೂರ ಎಲ್ಲ ಇರಕ್ಕಾಗೋದಿಲ್ಲ, ಮಿಸ್ಟರ್ ಎಕ್ಸ್ ಹೆಂಗ್ ಫೀಲ್ ಆಗ್ತಾನೆ ಅಂತ ಹತ್ರದಿಂದ ಹತ್ರ ನಾನು ಹೇಳಕ್ಕಾಗುತ್ತೆ ಅಂತ ಹೇಳಿದಾಗ ಇವಳು ಟೆನ್ಷನ್ ಆಗ್ಬಿಡುತ್ತೆ. ಹಂಗೆ ದೂರ ತಳ್ತಾಳೆ. ಅವ್ನ ಹಂಗೆ ದೂರ ಹೋದವನು ನಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ಹೀರೋಯಿನ್ ಮಾಡಿರೋ ವೆಬ್ಟೂನ್ಗೆ ಹೀರೋ ಬಂದು ನೈಟೇ ಕಮೆಂಟ್ ಎಲ್ಲ ಟೈಪ್ ಮಾಡ್ತಾ ಇರ್ತಾನೆ. ಅವನೇ ಸ್ವಲ್ಪ ಹೊತ್ತು ಮಾಡಿದವನು, ಏನ್ ಕೆಲಸ ಮಾಡ್ತಾ ಇದ್ದೀನಿ ನಾನು ಅನ್ನೋ ಟೈಮಲ್ಲಿ ಅವ್ರಪ್ಪನ ಒಳಗಡೆ ಬರ್ತಾರೆ. ಅವ್ನಿಗೋಸ್ಕರ ಚಿಕನ್ ತಂದಿರ್ತಾರೆ. ಹಿಂಗೇನ್ ಅರ್ಥ ಆಗ್ತಲ್ಲ, ಏನ್ ಯಾವತ್ತು ಇಲ್ದ ಅಪ್ಪ ಹತ್ರ ಬಂದಿದ್ದಾರೆ ಅಂತ. ಅವ್ರು ಕೂಡ ಇದು ಯಾರೋ ಕೊಟ್ರು ನಿನ್ಗೋಸ್ಕರ ತಿನ್ಬಿಟ್ಟು ಓದ್ಕೊಂಡಿದ ತಕ್ಷಣ ಇವ್ನು ಕೂಡ ಯಾರು ಕೊಟ್ರು ಅಂದ ತಕ್ಷಣ ನಮ್ಮ ಅಸಿಸ್ಟೆಂಟ್ ಪ್ರಿನ್ಸಿಪಲ್ ಇದಾರಲ್ಲ ಅವ್ರು ಕೊಟ್ರು, ಸರಿ ತಗೋ ತಿನ್ಬಿಟ್ಟು ಓದ್ಕೊ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಈಗ ಇನ್ನೊಂದ್ ಕಡೆ ಇವನು ಮತ್ತೆ ಅವರಮ್ಮ ಇಬ್ರು ಕುತ್ಕೊಂಡು ರೆಸ್ಟೋರೆಂಟ್ ಅಲ್ಲಿ ತಿಂತಾ ಇರ್ಬೇಕಾದ್ರೆ ಅವನ ತಿನ್ನಕ್ಕೆ ಬಿಡ್ತಾ ಇಲ್ಲ. ಅವರಮ್ಮ ಬಾಯ್ಗೆ ಬಂದಾಗ ಬೈತಾನೆ ಇರ್ತಾರೆ. ಯಾವಾಗ ನೋಡಿದ್ರು ಸಾಂಗ್ ಗೆ ಫಸ್ಟ್ ಪ್ಲೇಸ್ ಬರ್ತಾ ಇರ್ತಾನೆ. ನೀನ್ ಯಾವಾಗೂ ಸೆಕೆಂಡ್ ಪ್ಲೇಸ್, ಈ ಫೈನಲ್ ಆದ್ರೂ ನೀನ್ ಫಸ್ಟ್ ಪ್ಲೇಸ್ ಬರ್ಲೇಬೇಕು. ಅವಾಗ ಸಿಯೋಲ್ ಯೂನಿವರ್ಸಿಟಿಯಲ್ಲಿ ನಿನ್ಗೆ ಶಿಟ್ ಸಿಗೋದು, ಅಲ್ಲಿರೋರೆಲ್ಲ ಜೀನಿಯಸ್, ಆದ್ರೆ ನೀನ್ ಮಾತ್ರ ಈ ತರ ಮುಟ್ಟಾಳ ತರ ಇರ್ಬೇಡ, ಚೆನ್ನಾಗ್ ಓದು ಅಂತ ಹೇಳಿ ಬೈತಾ ಇರ್ತಾರೆ. ಪಾಪ ಅವ್ನಿಗೆ ತಿನ್ನಕ್ಕೆ ಬಿಡ್ತಾ ಇಲ್ಲ. ಅದಾದ್ಮೇಲೆ ಅವ್ರೆ ಸರಿಯಪ್ಪ ತಿನ್ನು ಅಂತಾರೆ. ಅದ್ರ ಸಕ್ಕ ಟೆನ್ಷನ್ ಆಗುತ್ತೆ. ಮನೆಗ್ ಬಂದ್ಮೇಲೆ ಕೂಡ ಓದ್ಕೊಳ್ತಾ ಇದ್ದಾನೆ. ಬಟ್ ಅವ್ರಮ್ಮ ಬೈಯೋದು ಅವ್ನ ಮೈಂಡ್ ಬರ್ತಾ ಇರೋದ್ರಿಂದ ಅವ್ನ ಕೈಲಿ ಓದಕ್ಕೆ ಆಗ್ತಿಲ್ಲ, ತುಂಬಾನೇ ಡಿಸ್ಟರ್ಬ್ ಆಗ್ತಾನೆ. ಈಗ ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ತೋರಿಸ್ತಾರೆ. ಎಲ್ಲರೂ ಓದ್ಕೊಳ್ತಾ ಇರ್ಬೇಕಾದ್ರೆ ಹೀರೋಯಿನ್ ಬಂದು ಲಿಟ್ರೇಚರ್ದು ನೋಟ್ಸ್ ಸ್ವಲ್ಪ ಕೊಡ್ತೀಯಾ, ಸ್ವಲ್ಪ ರೆಫರ್ ಮಾಡ್ಕೊಡ್ತೀನಿ ಅಂದಿದ ತಕ್ಷಣ ಅವನು ಎಕ್ಸಾಮ್ಗೆ ಏನೆಲ್ಲ ಬರ್ಬೋದು ಅಂತ ಒಂದು ಔಟ್ಲೈನ್ ಹಾಕಿಟ್ಟಿರ್ತಾನೆ. ಅದನ್ನೇ ಅವ್ನು ಓದೋದು. ಅದನ್ನ ಹೀರೋಯಿನ್ಗೆ ಎತ್ಕೊಟ್ಟಿದ ತಕ್ಷಣ ಹೀರೋಯಿನ್ಗೆ ಸಖತ್ ಖುಷಿ ಆಗ್ಬಿಡುತ್ತೆ. ಏನು ಔಟ್ಲೈನ್ ಹೆಂಗಾದ್ರು ಮಾಡಿ ಪಾಸ್ ಮಾಡ್ಬಿಡ್ತೀನಿ ಸರಿ ಅಂತ ಹೇಳ್ಬಿಟ್ಟು ತಗೊಂತಾಳೆ. ಇದನ್ನ ಪಕ್ಕದಲ್ಲಿ ಇರೋ ನಮ್ಜನ್ ನೋಡಿ ಟೆನ್ಷನ್ ಆಗ್ಬಿಡ್ತಾಳೆ. ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ ಅಂತ ಹೇಳಿ ಹೊರಗಡೆ ಹೊರಟೋಗ್ತಾಳೆ. ಹೊರಗಡೆ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಜನ್ಗೆ ಸಕ್ಕ
ಟೆನ್ಷನ್ ಆಗ್ಬಿಡುತ್ತೆ. ಏನ್ ಅನ್ಕೊಂಡಿದ್ಯಾ ನೀನು? ಏನಂದ್ರೂ ಡೈರೆಕ್ಟ್ ಆಗಿ ಮಾತಾಡ್ಬೇಕಲ್ಲ. ನನ್ ಬಗ್ಗೆ ನಿನ್ಗೆಲ್ಲ ಫಸ್ಟ್ ಗೊತ್ತಿರ್ಬೇಕಾದ್ರೆ ಯಾಕೆ ನೀನ್ ಹತ್ರ ಏನು ಹೇಳಿಲ್ಲ? ಹಂಗಾದ್ರೆ ನೀನ್ ನನ್ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದೀಯಾ? ನನ್ನ ನೋಡಿ ಲವ್ ಮಾಡಿಲ್ವಾ ಅಂತ ಕೇಳಿದಾಗ ಸಾಂಗ್ ಹೇಳ್ತಾನೆ, ಆತರ ಎಲ್ಲ ಏನಿಲ್ಲ ಕಣೆ, ನೀನ್ ಯಾಕೆ ಅದೆಲ್ಲ ಯೋಚನೆ ಮಾಡ್ತಾ ಇದೀಯ ಅಂದಾಗ ಇವಳು ಅಂತಾಳೆ, ನೀನ್ ಮಾಡ್ತಿರೋ ರೀತಿ, ನೀನ್ ನಡೆಸ್ತಿರೋ ರೀತಿ ನೋಡಿದ್ರೆ ಗೊತ್ತಾಗ್ತಿದೆ, ಯಾಕೆ ಈ ತರ ಮಾಡ್ತಾ ಇದೀಯ ಅಂದಾಗ ಸಾಂಗ್ ಹೇಳ್ತಾನೆ, ನೀನ್ ಅನ್ಕೊಳ್ಳೋ ತರ ಎಲ್ಲ ಏನು ಇಲ್ಲ, ನಾನು ನಿನ್ನೆ ಲವ್ ಮಾಡಿದ್ದು ಅಂದಾಗ ಇವಳು ಅಂತಾಳೆ, ನನ್ನೇ ಲವ್ ಮಾಡಿದ್ರೆ ನನ್ ಬ್ಯಾಕ್ ಗ್ರೌಂಡ್ ಯಾಕೆ ನೀನ್ ನೋಡ್ತಾ ಇದೀಯಾ? ಫಸ್ಟ್ ನನ್ ಬಗ್ಗೆ ಗೊತ್ತಿದ್ದಾಗ ನನ್ಗೆ ಹೇಳಿರ್ಬೋದಲ್ವಾ, ಯಾಕೆ ಇಷ್ಟು ದಿನ ಆದ್ಮೇಲೆ ಇವತ್ತು ಹೇಳ್ತಾ ಇದೀಯಾ ಅಂದಾಗ ಸಾಂಗ್ ಹೇಳ್ತಾನೆ, ನಾನ್ ಹೇಳ್ಬೇಕು ಅಂತ ಏನಿಲ್ಲ, ನೀನಾಗಿ ನೀನ್ ನಿಜ ಒಪ್ಕೊಳ್ತೀಯ, ನಿನ್ಗೊಂದ್ ಚಾನ್ಸ್ ಕೊಟ್ಟು ನೋಡ್ದೆ, ಬಟ್ ನೀನ್ ಯಾವಾಗೂ ನಿಜ ಒಪ್ಕೊಂಡಿಲ್ಲ ಅಂದಾಗ ಇವಳು ಟೆನ್ಷನ್ ಆಗ್ಬಿಡ್ತಾಳೆ, ಏನು ನನಗ್ ಚಾನ್ಸ್ ಕೊಟ್ಟ, ನಾನೇನ್ ಬೇರೆಯವಳ ನಿನ್ಗೆ ಅಂತ ಕೇಳಿದಾಗ ಸಾಂಗ್ ಏನು ಮಾತೇ ಬರ್ತಾ ಇಲ್ಲ. ಸರಿ ಇವಾಗ ಇದ್ರ ಬಗ್ಗೆ ಮಾತಾಡೋದ್ ಬೇಡ, ಆಮೇಲೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆತರ ಹೋಗ್ತಾ ಇರ್ಬೇಕಾದ್ರೇನೆ ಅವನೆಲ್ಲ ನೆನ್ಸಿ ನೋಡ್ತಾ ಇರ್ತಾನೆ ಏನೆಲ್ಲ ಆಯ್ತು ಅಂತ. ಅವತ್ತೊಂದಿನ ನಮ್ಜುನ್ ಅವ್ರಪ್ಪ ಸ್ಕೂಲ್ ಹತ್ರ ಬಂದಿರ್ತಾರಲ್ಲ, ಇವಳು ಕೂಡ ಹೋಗಿ ಕಾರ್ ಹತ್ರ ಮಾತಾಡ್ತಾರಲ್ಲ, ಆಗ್ಲೇ ಅವ್ನು ಆಲ್ರೆಡಿ ನೋಡಿರ್ತಾನೆ ಇವಳು ಬಂದು ಅವ್ರನ್ನ ಅಪ್ಪ ಅಪ್ಪ ಅಂತ ಕರೀತಾ ಇರೋದು. ಅವಾಗ ಅವ್ನು ಗಮನಿಸಿರ್ತಾನೆ, ಬಟ್ ಏನು ಗೊತ್ತಿಲ್ದೇ ಇರೋ ಅಂತಾರೆ ಇವ್ನು ಆಕ್ಟಿಂಗ್ ಮಾಡಿರ್ತಾನೆ. ಅವಳು ಕೂಡ ಹೌದು ಇದು ನಮ್ಮ ಅಪ್ಪದೇ ಟ್ಯಾಕ್ಸಿ ಅಂತ ಹೇಳಿರ್ತಾಳೆ. ಅದಾದ್ಮೇಲೆ ಸುಮಾರು ಸತಿ ಅವನು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗಿರ್ತಾನೆ, ಅವಳು ಎಲ್ಲಿ ಹೋಗ್ತಾಳೆ ಅಂತ. ಅದೆಲ್ಲ ಆದ್ಮೇಲೆನೆ ಅವನವತ್ತು ಅವಳನ್ನ ನೋಡಕ್ಕೆ ಅಂತ ರೆಸ್ಟೋರೆಂಟ್ ಹೋಗೋದಕ್ಕೂ ಮುಂಚೆನೆ ಯಾವ್ದೋ ಕಂಪನಿ ಸಿಇಒ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಅವ್ರಿಗೆ ಮಗಳಿದ್ದಾಳ ಅಂತ ಕೇಳಿ ತಿಳ್ಕೊಂಡಿರ್ತಾನೆ. ಬಟ್ ಅಂತ ಮಗಳು ಯಾರು ಇಲ್ಲ ಅಂತ ಹೇಳಿದ್ಮೇಲೆನೆ ಇವ್ನಿಗೆ ಪೂರ್ತಿ ಕನ್ಫರ್ಮ್ ಆಗೋದು ಇವಳು ಶ್ರೀಮಂತರ ಮನೆ ಹುಡುಗಿ ಅಲ್ಲ ಅಂತ. ಅದರಿಂದಾನೇ ಅವತ್ತು ಅವನು ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಹೊರಟೋಗಿದ್ದು. ಈಗ ಅದನ್ನೆಲ್ಲ ನೆನ್ಸ್ಕೊಳ್ತಾನೆ. ಇನ್ನೊಂದ್ ಕಡೆ ರೆಸ್ಟೋರೆಂಟ್ ಅಲ್ಲಿ ಹೀರೋಯಿನ್ ಫ್ರೆಂಡ್ ಸಾರಾ ಇರ್ತಾಳಲ್ಲ, ಅವಳು ಮತ್ತೆ ಗಿಟಾರಿಸ್ಟ್ ಇಬ್ರು ಕುತ್ಕೊಂಡಿರ್ಬೇಕಾದ್ರೆ ಪಕ್ಕದ ಟೇಬಲ್ ಅಲ್ಲಿ ಇಬ್ರು ಹುಡುಗಿರು ಇಶು ಅಂತ ಒಬ್ಬ ಕೆಪಾಪ್ ಐಡಲ್ ಬಂದಿರ್ತಾನಲ್ಲ, ಅವನ ಬಂದು ಆದಷ್ಟು ಬೇಗ ಗ್ರೂಪ್ ಇಂದ ತೆಗೆದು ಬಿಡ್ತಾರಂತೆ ಕಣೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ರೆ ಸಾರಾಗೆ ಸಕ್ಕ ಟೆನ್ಷನ್ ಆಗುತ್ತೆ. ಏನು ಅವನ ಗ್ರೂಪ್ ಇಂದ ಎತ್ ಬಿಡ್ತಾರ, ಯಾರ್ ನಿಮ್ಗೆ ರೂಮರ್ಸ್ ಎಲ್ಲ ಹೇಳಿದೆ ಅಂದ ತಕ್ಷಣ ಪ್ರಿನ್ಸಿಪಲ್ ಕೂಡ ಅಲ್ಲೇ ಇರ್ತಾರೆ. ಏನು ಇಶಿನಾ? ಯಾರದ್ ಇಶಿ ಅಂತ ಕೇಳಿದಾಗ ಸಾರಾ ಅಂತಾಳೆ, ಅದು ಇಶಿ ಅಲ್ಲ ಇಶು ಅಂತ. ಅದನ್ನೇ ನಾನು ಒಂದಿದ್ದು ಇಶಿ ಯಾರು ಅಂತ ಕೇಳ್ತಾ ಇದ್ರೆ ಇವಳು ಟೆನ್ಷನ್ ಆಗ್ಬಿಡ್ತಾಳೆ, ಅದು ಇಶಿ ಅಲ್ಲ ಇಶು ಇಶು ಅಂತ. ಇದನ್ನೆಲ್ಲ ನೋಡಿ ಗಿಟಾರಿಸ್ಟ್ ನಗ್ತಾನೆ ಇರ್ತಾನೆ. ಅದಾದ್ಮೇಲೆ ಅಲ್ಲಿರೋ ಇಬ್ರು ಹುಡುಗಿರ್ನ ಇವಳು ಸರಿಯಾಗಿ ಬೈತಾ ಇರ್ತಾಳೆ, ಯಾವ್ದೋ ಒಂದು ಆನ್ಲೈನ್ ಅಲ್ಲಿ ಪೋಸ್ಟ್ ಮಾಡ್ಬಿಟ್ರೆ ಅದನ್ನೆಲ್ಲ ನೀವು ನಂಬಿಡ್ತೀರಾ, ಇದನ್ನೆಲ್ಲ ಒಂದು ರೂಮರ್ಸ್ ತರ ಸ್ಪ್ರೆಡ್ ಮಾಡ್ಬಿಡ್ತೀರಾ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಆ ಇಶು ಅನ್ನೋ ಕೆಪಾಪ್ ಐಡಲ್ ಕೂಡ ಅಲ್ಲೇ ಬಂದಿರ್ತಾನೆ. ಇವಳು ಈ ತರ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಅವನೇ ಅಂತಾನೆ, ಇದ್ರಲ್ಲೇನಿದೆ ರಿಪೋರ್ಟ್ ಮಾಡಕ್ಕೆ, ನೀವೇನ್ ಮಾತಾಡ್ತಾ ಇದೀರಾ ಅಂತ ಹೇಳಿ ಕೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಸಾರಾ ಕೂಡ ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇವ್ನು ಅಂತಾನೆ, ಹೌದು ಆದಷ್ಟು ಬೇಗ ಗ್ರೂಪ್ ನ ಬಿಟ್ಟು ನಾನೇ ಹೊರಗಡೆ ಬಂದ್ಬಿಡ್ತಾ ಇದೀನಿ ಅಂದಾಗ ಇವಳು ಕೇಳ್ತಾಳೆ, ನಾನು ನಿಮ್ಗೆ ಎಷ್ಟು ದೊಡ್ಡ ಫ್ಯಾನ್ ಗೊತ್ತಾ, ನೀವ್ ಹತ್ರ ಗ್ರೂಪ್ ಇಂದ ಹೊರಗಡೆ ಬಂದ್ಬಿಟ್ರೆ ನಾನೇನ್ ಮಾಡೋದು ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾ ಇರ್ಬೇಕಾದ್ರೆ ಅವನಂತಾನೆ, ಅವರೇ ನನ್ನ ಗ್ರೂಪ್ ಇಂದ ತೆಗಿತಾ ಇಲ್ಲ, ಅದಕ್ಕೂ ಮುಂಚೆ ನಾನೇ ಗ್ರೂಪ್ ಇಂದ ಹೊರಗಡೆ ಹೊರಟೋಗ್ತಾ ಇದೀನಿ ಅಂದ ತಕ್ಷಣ ಗಿಟಾರಿಸ್ಟ್ ಕೂಡ ಏನೋ ಮಾತಾಡಕ್ಕೆ ಅಂತ ಹತ್ರ ಬರ್ತಾನೆ. ಆದ್ರೆ ಸಾರಾ ಮಾತಾಡಕ್ಕೆ ಬಿಡಲ್ಲ, ನೀನ್ ಬಾಯ್ ಮುಚ್ಕೊಂಡಿರೋ, ಉರಿಯ ಬೆಂಕಲ್ಲಿ ಸ್ವಲ್ಪ ತುಪ್ಪ ಸುರಿಬೇಡ ಅಂತ ಹೇಳಿ ಬೈದ್ಬಿಟ್ಟು ಆ ಇಶುನ ಅಲ್ಲಿಂದ ಅವಳು ಕರ್ಕೊಂಡು ಹೊರಟೋಗ್ತಾಳೆ. ಈ ಗಿಟಾರಿಸ್ಟ್ ಹೇಳ್ತಾನೆ, ಅವನೇನಾದ್ರೂ ಬಂದು ನನ್ನ ಜೊತೆ ಜಾಯಿನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಇನ್ನೊಂದ್ ಕಡೆ ಪ್ರಿನ್ಸಿಪಲ್ ನ ತೋರಿಸ್ತಾರೆ. ಅವರು ಕ್ಲಾಸ್ ಅಲ್ಲಿರೋ ಒಬ್ಬೊಬ್ಬರನ್ನ ಕರ್ಕೊಂಡ್ ಬಂದು ಕೂರ್ಸ್ಕೊಂಡು ನಿಮ್ಗೆ ಮಿಸ್ಟರ್ ಎಕ್ಸ್ ಬಗ್ಗೆ ಏನಾದ್ರು ಗೊತ್ತಾ, ಏನಾದ್ರು ಕ್ಲೂ ಇದೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಎಲ್ಲರೂ ಬಂದವ್ರಿಗೆಲ್ಲ ಇವರು ಸ್ನಾಕ್ಸ್ ಬೇರೆ ಕೊಡ್ತಾ ಇರ್ತಾರೆ, ತಗೊಳ್ಳಿ ಇದನ್ನ ತಗೊಂಡು ಏನಾದ್ರು ಹೇಳಿ ಅಂತ ಹೇಳಿ ಕೇಳ್ತಾ ಇದ್ರೆ ಅವ್ರಿಗೆಲ್ಲ ಗೊತ್ತಿರೋಷ್ಟು ಏನೋ ಒಂದು ಹೇಳ್ತಾ ಇರ್ತಾರೆ. ಅದ್ರಲ್ಲಿ ಹೀರೋ ಫ್ರೆಂಡ್ ಇರ್ತಾನಲ್ಲ, ಅವ್ನ್ ಬಂದು ದೊಡ್ಡದಾಗಿ ಯಾವ್ದೋ ಒಂದು ರೇಂಜ್ಗೆ ನಾವು ಮಿಸ್ಟರ್ ಎಕ್ಸ್ ನ ಸಾಮಾನ್ಯವಾಗಿ ಹಂಚಿಕೆ ಹಾಕ್ಬಾರ್ದು, ಅವ್ನ್ ಏನ್ ಫಾಸ್ಟ್ ಗೊತ್ತಾ, ನನಗ್ ಗೊತ್ತಿರೋಂಗ್ ಅವ್ನ್ ಏನಾದ್ರು ರನ್ನಿಂಗ್ ರೇಸ್ಗೆ ಬಿಟ್ರೆ ಸಖತ್ ಸ್ಪೀಡ್ ಆಗಿ ಕೊಡ್ತಾನೆ ಅಂತ ಹೇಳ್ತಾ ಇರ್ತಾನೆ. ಅದಾದ್ಮೇಲೆ ಇವ್ರ ಕ್ಲಾಸ್ ಅಲ್ಲೇ ರೋಡಿಗಲ್ ಒಬ್ಳು ಇರ್ತಾಳಲ್ಲ, ಅವಳನ್ನ ಕರೆದ್ಬಿಟ್ಟು ಸರ್ ಬಂದು ತಿನ್ನಕ್ಕೆಲ್ಲ ಕೊಟ್ಟು ನೀನು ರನ್ನಿಂಗ್ ರೇಸ್ ಓಡ್ತೀಯಾ ಅಂತ ಕೇಳಿದಾಗ ಅವಳು ಟೆನ್ಷನ್ ಆಗ್ಬಿಡ್ತಾಳೆ. ಅದಾದ್ಮೇಲೆ ಕ್ಲಾಸ್ ಅಲ್ಲಿ ಸ್ಮೋಕ್ ಮಾಡಿದ್ದಲ್ಲ ಒಂದು ಸ್ಟೂಡೆಂಟ್, ಅವ್ನ್ ಬಂದು ನಮ್ ಜನ ಕೇಳ್ತಾನೆ, ಹೌದು ನೀವ್ ನಿಜವಾಗ್ಲೂ ಅಷ್ಟು ದೊಡ್ಡ ಕಂಪನಿ ಸಿಇಒ ಅವ್ರ ಮಗಳೇನಾ ಅಂತ ಕೇಳ್ತಾಳೆ ಡೌಟ್ ಅಲ್ಲಿ. ಸಾಂಗ್ಗೆ ಬಕ್ಕಂತ ಆಗುತ್ತೆ, ಏನಿದು ಇವ್ನ ಈ ತರ ಕೇಳ್ತಿದ್ದಾನೆ ಅಂತ. ಇವ್ನಂತಾನೆ, ಇಲ್ಲ ನಮ್ಮಮ್ಮ ಅಂದ್ರು ಆ ಕಂಪನಿ ಸಿಇಒಗೆ ಮಗಳು ಯಾರು ಇಲ್ವಂತೆ, ಮತ್ತೆ ನೀನ್ ಮಗಳಂತ ಹೇಳ್ತಾ ಇದೆಯಾ ಇದಂಗೆ ಅಂದಾಗ ಸಾಂಗ್ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತಾನೆ. ಅಷ್ಟು ದೊಡ್ಡ ಕಂಪನಿ ಸಿಇಒ ಅಲ್ವಾ, ಸೊ ಕೆಲವೊಂದು ಸೀಕ್ರೆಟ್ಸ್ ನ ಇಟ್ಟಿರ್ತಾರೆ, ಅದಕ್ಕೋಸ್ಕರ ನಿಮಗ್ ಗೊತ್ತಾಗಿರಲ್ಲ ಅಂತ ಹೇಳ್ತಾನೆ. ಹೆಂಗೋ ನಮ್ ಜುನ್ನ ಕಾಪಾಡ್ದ. ಅವಳು ಇವಾಗ್ಲೇ ಸಾಂಗ್ ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು. ಇನ್ನೊಂದ್ ಕಡೆ ಇವನು ಮತ್ತೆ ಬೋರ ಸಪರೇಟ್ ಆಗಿ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಇವ್ನ್ ಕೇಳ್ತಾನೆ, ಈ ವಿಷಯ ಹೆಂಗ್ ಹೊರಗಡೆ ಹೋಯ್ತು, ಎಲ್ಲರಿಗೂ ಹೆಂಗ್ ಗೊತ್ತಾಯ್ತು ಅಂದಾಗ ಅವಳಂತಾಳೆ, ಇಲ್ಲ ನನಗ್ ಗೊತ್ತಿಲ್ಲ, ನಾನು ಯಾರಿಗೇನು ಹೇಳಿಲ್ಲ ಅಂದಾಗ ಇವ್ನ್ ಬಿಡ್ತಾ ಇಲ್ಲ, ನೀನ್ ಯಾರ ಹತ್ರನೋ ಏನೋ ಹೇಳಿದ್ಯಾ, ಈ ವಿಷಯ ನಮ್ಮಿಬ್ಬರ ಮಧ್ಯೆ ತಾನೇ ಇತ್ತು, ಇನ್ನೊಬ್ರಿಗೆ ಹೆಂಗ್ ಗೊತ್ತಾಗಕ್ ಸಾಧ್ಯ ಅಂತ ಕೇಳಿದಾಗ ಇವಳಂತಾಳೆ, ನಾನ್ ಯಾರ ಹತ್ರ ಹೇಳಿಲ್ಲ ಅಂತ ಇದ್ದೀನಿ ಮತ್ತೆ ಮತ್ತೆ ಯಾಕೆ ನನ್ನ ಕೇಳ್ತಾ ಇದೀಯಾ, ಈ ಪ್ರಪಂಚದಲ್ಲಿ ಮುಚ್ಚಿಡಕ್ಕೆ ಅಂತ ಆಗದೆ ಇರೋ ವಿಷಯ ಯಾವ್ದು ಇಲ್ಲ ಗೊತ್ತಾ, ಒಂದಲ್ಲ ಒಂದ್ ದಿನ ಅದೆಲ್ಲ ಗೊತ್ತಾಗೆ ಆಗುತ್ತೆ, ನೀನ್ ಯಾಕೆ ಈ ತರ ಇದೆಯಾ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದ್ರೆ ಅವ್ನು ಬಿಡ್ತಾನೆ ಇಲ್ಲ. ಇಲ್ಲ ನೀನೇ ಹೇಳಿರೋದು ನನಗ್ ಚೆನ್ನಾಗ್ ಗೊತ್ತು, ಈ ವಿಷಯ ನಮ್ಮ ಅಮ್ಮವರೆಗೂ ಹೋದ್ರೆ ಏನಾಗುತ್ತೆ ಗೊತ್ತಾ, ನನ್ನ ಸಾಯಿಸೇ ಹಾಕ್ಬಿಡ್ತಾರೆ, ನೀನ್ ಯಾಕೆ ಇಷ್ಟು ಕೇರ್ಲೆಸ್ ಆಗಿ ಈ ವಿಷಯನ ಹೇಳ್ತಾ ಇದೀಯಾ ಅಂತ ಕೇಳ್ತಾ ಇರ್ತಾನೆ. ಇವ್ರು ಮಾತಾಡ್ಕೊಳ್ಳೋದ್ರಿಂದಾನೇ ಗೊತ್ತಾಗತ್ತೆ ಇವ್ರಿಬ್ರ ಮಧ್ಯೆ ಏನೋ ಒಂದು ಕನೆಕ್ಷನ್ ಇದೆ, ಮೋಸ್ಟ್ಲಿ ಇವ್ರಿಬ್ರು ಡೇಟಿಂಗ್ ಮಾಡಿದ್ರು ಅಂತ. ಅದಾದ್ಮೇಲೆ ಬೋರಾ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹೇಳ್ತಾಳೆ, ಮೋಸ್ಟ್ಲಿ ಡೈರಿ ಇರ್ಬೋದಾ, ಸ್ವಲ್ಪ ದಿನಗಳಿಂದ ನನ್ನ ಡೈರಿನ ನಾನು ಕಳ್ದಾಕೊಂಡ್ಬಿಟ್ಟಿದ್ದೆ, ಹೀರೋಯಿನ್ ಅದನ್ನ ನನ್ ಕೇಳಿ ತಂದ್ಕೊಟ್ಟಿದ್ದು, ಆದ್ರೆ ನನಗೊತ್ತಿರೋಂಗೆ ಹೀರೋಯಿನ್ ಡೈರಿ ಓದಿರಕ್ ಸಾಧ್ಯ ಇಲ್ಲ, ಬೇರೆ ಯಾರೋ ನೋಡಿರ್ಬೋದು ಅಂತ ಹೇಳಿದಾಗ ಇವ್ನಿಗೆ ಕನ್ಫರ್ಮ್ ಆಗೋಯ್ತು ಹೀರೋಯಿನ್ ಡೈರಿನ ಓದ್ಬಿಟ್ಟು ಈ ರೂಮರ್ಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇರೋದು ಅಂತ. ಇವ್ನ್ ಟೆನ್ಷನ್ ಆಗ್ಬಿಟ್ಟು ಎಲ್ಲೋದ್ಲವಳು ಅಂತ ಹೇಳಿ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ಹೀರೋನ ತೋರಿಸ್ತಾರೆ, ಅವ್ನ್ ಕೂಡ ಹೀರೋಯಿನ್ ಎಲ್ಲೋದ್ಲಪ್ಪ ಅಂತ ಹೇಳಿ ಗ್ರೌಂಡ್ ಎಲ್ಲ ಹುಡುಕ್ತಾ ಇರ್ತಾನೆ. ಆ ಟೈಮ್ ಒಂದು ಹುಡುಗಿ ಹೋಗ್ತಾ ಇರೋದ್ ನೋಡ್ಬಿಟ್ಟು ಟ್ಯೂಬ್ಲೈಟ್ ಅಂತ ಹೇಳ್ಬಿಟ್ಟು ಹೋಗಿ ಹುಡುಗಿ ಮುಂದೆ ನಿಂತ್ಕೊಂಡ್ರೆ ನೋಡಿದ್ರೆ ಅದು ಹೀರೋಯಿನ್ ಅಲ್ಲ, ಬೇರೆ ಯಾವ್ದೋ ಹುಡುಗಿ. ಏನೋ ಏನ್ ಹಂಗ್ ನೋಡ್ತಾ ಇದ್ಯಾ, ಕಳ್ಸ್ಕೊಳ್ಳಿಂದ ಅಂತ ಹೇಳಿ ಹುಡುಗಿನ ಗದ್ರಿಯಲ್ಲಿಂದ ಕಳ್ಸ್ಬಿಡ್ತಾನೆ. ಅದಾದ್ಮೇಲೆ ನೋಡಕ್ ಹೀರೋಯಿನ್ ತರನೇ ಇದ್ಲೆ, ಎಲ್ಲಿ ನೋಡಿದ್ರೆ ಅವಳೆ ಕಾಣಿಸ್ತಾಳೆ ಅಂತ ಹಂಗೆ ಹುಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಇವ್ನು ಹೋಗ್ಬಿಟ್ಟು ಹೀರೋಯಿನ್ ಹತ್ರ ಮಾತಾಡ್ತಾನೆ, ನೀನೇನಾ ಈ ರೂಮರ್ ಎಲ್ಲ ಸ್ಪ್ರೆಡ್ ಮಾಡಿದ್ದು ಅಂತ ಕೇಳಿದ್ರೆ ಅವ್ಳಿಗೇನ್ ಅರ್ಥ ಆಗ್ತಾ ಇಲ್ಲ, ಏನ್ ರೂಮರ್ಸ್ ಏನ್ ಮಾತಾಡ್ತಾ ಇದೆಯಾ ಅಂತ ಕೇಳಿದಾಗ
ಇವ್ನಂತಾನೆ ಆ ಬೋರಾದ್ರ ಡೈರಿನ ನೀನೇ ತಾನೆ ಓದಿದ್ದು, ಅದ್ ಓದ್ಬಿಡ್ತಾನೆ ನನ್ಗೂ ಅವ್ಳಿಗೇನು ಅಫೇರ್ ಇದೆ ಅಂತ ಹೇಳ್ಬಿಟ್ಟು ಸ್ಕೂಲ್ ಎಲ್ಲ ಪ್ರಚಾರ ಮಾಡಿದ್ಯಾ, ಎಲ್ಲರೂ ಇದ್ರ ಬಗ್ಗೆನೆ ಮಾತಾಡ್ಕೊಂತ ಇದಾರೆ, ಇದಕ್ ನೀನೇ ಕಾರಣ ಅಂತ ಹೇಳಿದ್ರೆ ಹೀರೋಯಿನ್ ಒಪ್ಕೊಂತ ಇಲ್ಲ ನೀನ್ ತಲೆಗಿಲ್ಲ ಕೆಟ್ಟಿದ್ಯಾ, ನಾನೇನ್ ಹತ್ರ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ಬೇಕಂತ ನೋಡಿದ್ರೆ ಕೂಡ ಅವ್ನ್ ಬಿಡ್ತಾ ಇಲ್ಲ. ಅದೇ ಟೈಮ್ಗೆ ಬೋರಾ ಕೂಡ ಬಂದು ಇಲ್ಲೇನ್ ನಡೀತದೆ ಅಂತ ನೋಡ್ತಾ ಇದ್ದಾಳೆ. ಅವನಂತೂ ಸ್ವಲ್ಪನೂ ನಿಧಾನದಲ್ಲೇ ಇಲ್ಲ, ಅವಳನ್ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಒಡಿಯೋ ತರ ಹೊಟ್ಟೋಗ್ತಾನೆ. ಅವಳು ಅಂತಾನೆ ಇದ್ದಾಳೆ, ನಿನ್ಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ, ನನ್ನ ಡೈರಿನ ತೆಗ್ದು ಇಲ್ಲ, ಅದ್ರಲ್ಲಿ ಏನ್ ಬರ್ತಿದೆ ಅಂತ ನಾನು ನೋಡು ಇಲ್ಲ, ಸುಮ್ನೆ ಯಾಕೆ ನನ್ನ ಬ್ಲೇಮ್ ಮಾಡ್ತಾ ಇದೀಯ ಅಂತ ಹೇಳಿ ಅವಳು ಎಷ್ಟು ಹೇಳಕ್ಕೆ ಟ್ರೈ ಮಾಡ್ತಿದ್ದಾಳೆ. ಬಟ್ ಇವ್ನು ಕೇಳ್ತಾನೆ ಇಲ್ಲ. ಅದ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೀರೋಯಿನ್ ಕೈ ಎತ್ತಬೇಕಾದ್ರೆ ಅದು ಅವ್ನ್ಗೆ ತಗಲ್ಬಿಡತ್ತೆ, ಅವ್ನ್ ಕೆನ್ನೆ ಮೇಲೆ ಏಟೆ ಆಗ್ಬಿಡತ್ತೆ. ಅವ್ನ್ ಫುಲ್ ಟೆನ್ಷನ್ ಆಗ್ಬಿಟ್ಟು ಹೀರೋಯಿನ್ ಹಿಡಿದು ಕೆಳಗಡೆ ತಳ್ಳೆ ಬಿಡ್ತಾನೆ. ಅದೇ ಟೈಮ್ಗೆ ಹೀರೋ ಕೂಡ ಬಂದು ಬೋರಾ ಹತ್ರ ನೀನೇನ್ ಮಾಡ್ತಾ ಇದೆಯಲ್ಲಿ ಹೀರೋಯಿನ್ ನೋಡದ ಅಂತ ಕೇಳಿದಾಗ ಕೆಳಗಡೆ ಏನೋ ಸೌಂಡ್ ಬರ್ತಾ ಇದ್ ನೋಡ್ಬಿಟ್ಟು ಅವನಿಗೆ ಮೆಟ್ಲಿಳ್ದು ಬಂದು ನೋಡ್ತಾನೆ. ಅದೇ ಟೈಮ್ ಇವ್ನು ಅಟ್ಯಾಕ್ ಮಾಡ್ತಾ ಇರ್ತಾನ. ಹೀರೋಗೆ ಟೆನ್ಷನ್ ಆಗ್ಬಿಡುತ್ತೆ, ಅವನನ್ನ ಒಡಿಯೋ ತರ ಹುಟ್ಟೋಗ್ತಾನೆ. ಹೀರೋಯಿನ್ ಹಿಂದ್ಗಡೆಯಿಂದ ಹಗ್ ಮಾಡ್ಕೊಂಡು ಬೇಡ ಬಿಟ್ಬಿಡು ಅಂತ ಹೇಳಿ ಸಮಾಧಾನ ಮಾಡೋದು. ಅದಾದ್ಮೇಲೆ ಹೀರೋಯಿನ್ ಕರ್ಕೊಂಡು ಹೋಗಿ ಬ್ಯಾಂಡೇಜ್ ಎಲ್ಲ ಹಾಕ್ಬಿಟ್ಟು ಸಖತ್ ಟೆನ್ಷನ್ ಆಗ್ತಾನೆ. ಯಾವಾಗ ನೋಡಿದ್ರೆ ಯಾವ್ದೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋದೇನ ನಿನ್ ಕೆಲಸ, ಸೈಲೆಂಟ್ ಆಗಿ ಇರಕ್ ಆಗಲ್ವಾ ನಿನ್ಗೆ, ನೀನ್ ಮಾಡ್ತಾ ಇರೋದ್ರಿಂದ ನನಗ್ ತಲೆನೋ ಬರ್ತಾ ಇದೆ ಅಂತ ಬೈತಾ ಇರ್ತಾನೆ. ಅವ್ಳು ಕೂಡ ನಾನೇನ್ ಮಾಡ್ದೆ, ನಾನೇನ ಡೈರಿನ ನೋಡಿಲ್ಲ, ಅವನೇನೋ ಅವ್ರಿಬ್ರು ಲವ್ ಮಾಡ್ತಾ ಇರೋ ವಿಷಯ ನಾನೇ ಹೇಳಿರೋದು ಅಂತ ಅನ್ಕೊಂಡಿದ್ದಾನೆ ಅಂದ ತಕ್ಷಣ ಹೀರೋ ಟೆನ್ಷನ್ ಆಗ್ಬಿಡುತ್ತೆ. ಅದ್ ಗೊತ್ತಾದ್ರೆ ಏನಂತೆ, ಅವ್ರಮ್ಮ ಹೊಡಿತಾರೆ ಅಂತ ಹೇಳ್ಬಿಟ್ಟು ಅವ್ನ್ ಬಂದ್ ನಿನ್ ಮೇಲೆ ಕೋಪ ತೋರಿಸ್ತಾ ಇದಾರ, ಮಾಡ್ತೀನಿರೋ ಅವ್ನಿಗೆ ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾನೆ. ಹೀರೋನೇ ಹೋಗ್ಬಿಟ್ಟು ಸಮಾಧಾನ ಮಾಡೋದು, ಬೇಡ ಏನು ಮಾತಾಡಬೇಡ, ಫ್ರೀ ಆಗಿ ಬಿಟ್ಬಿಡು, ಇದನ್ನೆಲ್ಲ ನಾನ್ ನೋಡ್ಕೊಂತೀನಿ, ನನ್ ಪ್ರಾಬ್ಲಮ್ ತಾನೆ ಅಂದಿದ ತಕ್ಷಣ ಹೀರೋ ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ಇವನವರಮ್ಮ ಮತ್ತೆ ಹೀರೋಯಿನ್ ಅವರಮ್ಮ ಇಬ್ರು ಬಂದು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಕ್ಚುಲಿ ಸಕ್ಕದಾಗ ಗುರಾಯಿಸ್ಕೊಂತಾ ಇರ್ತಾರೆ. ಇವರಮ್ಮ ಹೇಳ್ತಾರೆ, ಅವ್ನ್ ಮುಖದ ಮೇಲೆ ಗಾಯ ಆಗಿದೆ, ನಿನ್ ಮಗಳೇ ಮಾಡಿರೋದು, ನಿನ್ ಮಗಳಷ್ಟು ಗೈಯಾಳಿ ನಾನ್ ಯಾರು ನೋಡಿಲ್ಲ, ಯಾವಾಗ ನೋಡಿದ್ರು ಸ್ಕೂಲಲ್ಲಿ ಟ್ರಬಲ್ ಮಾಡ್ತಾನೆ ಇರ್ತಾಳೆ, ಇವಾಗ ನನ್ ಮಗನ್ ಮೇಲೆ ಕೈ ಮಾಡಿದಾಳೆ, ಏನ್ ಅನ್ಕೊಂಡಿದ್ರ ನೀವ್ ಅಂದ ತಕ್ಷಣ ಹೀರೋಯಿನ್ ಅವರಮ್ಮನು ಟೆನ್ಷನ್ ಆಗ್ಬಿಡ್ತಾರೆ. ಏನು ನಿನ್ ಮಗನ್ ಬಗ್ಗೆ ನೀನ್ ಅಷ್ಟ್ ಮಾತಾಡುವಾಗ ನಾನ್ ಮಾತಾಡ್ಬಾರ್ದ, ನನ್ ಮಗಳೇನು ತಪ್ಪು ಮಾಡಿಲ್ಲ, ನಿನ್ ಮಗನೇ ಫಸ್ಟ್ ನನ್ ಮಗಳನ್ನ ಹೊಡೆದಿದ್ದ ತಕ್ಷಣ ಈ ಅಮ್ಮ ನನ್ ಗಂಡ ಯಾರು ಗೊತ್ತಾ, ಅವ್ರು ದೊಡ್ಡ ಲಾಯರ್ ಅಂತ ಹೇಳ್ತಾ ಇದ್ರೆ, ನಿನ್ ಗಂಡ ಯಾವನಾದ್ರೆ ನನ್ಗೇನು, ನನ್ ಗಂಡ ಯಾರು ಗೊತ್ತಾ, ನನ್ ಗಂಡ ಹೆಸರೇನ್ ಗೊತ್ತಾ ಅಂತ ಹೇಳಿ ಇಬ್ರು ಜಗಳ ಮಾಡ್ತಾ ಇರ್ತಾರೆ. ಸ್ಟಾಫ್ ಅಲ್ಲಿ ಇವ್ರನ್ನ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಇವನವರಮ್ಮ ಏನಾದ್ರೂ ಲಾಯರ್ ನ ಇಟ್ಟು ನೋಡ್ಕೊಂತೀನಿ, ನಾನ್ ಮಾತಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಹೀರೋಯಿನ್ ಅವರಮ್ಮ ಕೂಡ ಸರಿ ಆಯ್ತು ಏನಾಗುತ್ತೋ ಆಗ್ಲಿ ನಾನು ನೋಡ್ಕೊಂತೀನಿ ಅಂತ ಹೇಳಿ ಇವರು ಧೈರ್ಯವಾಗಿ ಇರ್ತಾರೆ. ಈಗ ಇನ್ನೊಂದ್ ಕಡೆ ಕ್ಲಾಸ್ ಅಲ್ಲಿ ತೋರಿಸ್ತಾರೆ, ಅವ್ನ್ ಕೂತ್ಕೊಂಡಿರ್ಬೇಕಾದ್ರೆ ಹೀರೋಯಿನ್ ವಾಂಟೆಡ್ ಆಗಿ ಹೋಗ್ಬಿಟ್ಟು ಇವ್ನ ಮಾತಾಡಿಸ್ತಾಳೆ. ಏನು ನಾನ್ ಹೊಡೆದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿದ್ಯಂತೆ, ಯಾಕೆ ನೀನ್ ನನ್ನ ಹೊಡೆದಿಲ್ವಾ ಅಂತ ಹೇಳಿದ ತಕ್ಷಣ ಅಲ್ಲಿರೋರ್ ಹಂಗೆ ತಿರ್ಗ್ ನೋಡ್ತಾರೆ, ಏನು ಹೊಡೆದ್ನ ಇವನು ಅಂತ. ಇವ್ನ್ ಟೆನ್ಷನ್ ಆಗ್ಬಿಡ್ತಾನೆ, ಏನು ಪ್ರಾಬ್ಲಮ್ ಮಾಡಕಂತಾನೆ ಬಂದಿದ್ಯಾ, ಬಾಯಿ ಮುಚ್ಕೊಂಡು ನಿನ್ ಕೆಲಸ ನೋಡು ಅಂದಾಗ ಹೀರೋಯಿನ್ ಟೆನ್ಷನ್ ಆಗ್ತಾಳೆ. ಯಾಕೆ ನಾನ್ ಬಾಯಿ ಮುಚ್ಕೊಂಡು ಕೆಲಸ ನೋಡ್ಬೇಕು, ನೀನ್ ನನ್ನ ಹೊಡೆದಿದ್ದು, ನೀನ್ ನನ್ನ ಸಾರಿ ಕೇಳ್ಬೇಕು, ಸಾರಿ ಕೇಳೋದನ್ನ ಬಿಟ್ಟು ನನ್ ಮೇಲೆ ಜೋರ್ ಮಾಡ್ತಾ ಇದೀಯ ಅಂದ ತಕ್ಷಣ ಇವನು ಹೊಡಿಯಕ್ಕೆ ಎದ್ ನಿಂತ್ಕೊಂಡ್ಬಿಡ್ತಾನೆ. ಸಾಂಗ್ಗೆ ಬಂದ್ ತಡಿಯೋದು, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಎಲ್ಲರೂ ಓದ್ತಾ ಇದಾರೆ, ಡಿಸ್ಟರ್ಬ್ ಆಗುತ್ತೆ, ಸೈಲೆಂಟ್ ಆಗಿ ಕೂತ್ಕೋ ಅಂತ. ಇವ್ನ್ ಅಂತಾನೆ, ನಮ್ಮಿಬ್ರ ಮಧ್ಯೆ ನೀನ್ ಏನಕ್ ಬರ್ತೀಯಾ, ನೀನ್ ಸೈಲೆಂಟ್ ಆಗಿ ಇದ್ಬಿಡು ಅಂತ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಒಳಗಡೆ ಬರ್ತಾನೆ. ಬಟ್ ಹೀರೋಯಿನ್ ಏನು ಮಾತಾಡ್ಬೇಡ ಅಂತ ಹೇಳಿರ್ತಾಳಲ್ಲ, ಅದರಿಂದ ಹೀರೋ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಹೋಗಿ ಟೇಬಲ್ ಮೇಲೆ ಮಲ್ಕೊಬಿಡ್ತಾನೆ. ಅದಾದ್ಮೇಲೆ ಬ್ರೇಕ್ ಟೈಮ್ ಅಲ್ಲಿ ಇವನು ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ಕ್ಲಾಸ್ ಇಂದ ಹೊರಗಡೆ ಬರ್ಬೇಕಾದ್ರೆ ಹೀರೋ ಹೋಗಿ ಅಡ್ಡ ನಿಂತ್ಕೊಂಡು ಹುಡುಗಿರ್ನೆಲ್ಲ ಹೊಡಿಯಕ್ಕೂ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ ಅಂತ ಕೇಳಿದ ತಕ್ಷಣ ಇವನಿಗೆ ಟೆನ್ಷನ್ ಆಗುತ್ತೆ. ನೀನ್ ಯಾವನ್ ಅದನ್ನೆಲ್ಲ ಕೇಳಕ್ಕೆ, ಯಾವ್ದೊಂದ್ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ ತಕ್ಷಣ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ದವನು ಇವನು ಕೈ ಎತ್ತಾನೆ ನೋಡಿ ಹೊಡೆಯಕ್ಕೆ. ನೀನ್ ಮಾಡಿದ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವಾಗೂ ಆಗುತ್ತೆ ನೋಡ್ತೀಯಾ ಅಂತ ಹೇಳಿ ಹೊಡೆಯಕ್ಕೆ ಹೊಟ್ಟೋಗ್ತಾನೆ. ಆದ್ರೆ ಇವ್ನು ಟೆನ್ಷನ್ ಆಗ್ಬಿಟ್ಟು ಕೇಳ್ತಾನೆ, ಹೌದು ನನ್ಗೊಳ್ಗೂ ಪ್ರಾಬ್ಲಮ್ ಆದ್ರೆ ನಿನಗೇನ್ ಮಧ್ಯದಲ್ಲಿ ನೀನ್ ಯಾಕೆ ಸೆಂಟ್ರಲ್ ಬರ್ತಾ ಇದೀಯಾ ಅಂದ ತಕ್ಷಣ ಇವ್ನ್ ಕೇಳ್ತಾನೆ, ಇಷ್ಟು ಕ್ವೆಶ್ಚನ್ ಮಾಡೋನಾಗ್ಬಿಟ್ಟ, ಸರಿ ನಮ್ಮಿಬ್ಬರ ಮಧ್ಯೆ ಏನಿದೆ ಅಂತ ಅನ್ಕೊಂಡಿದ್ಯಾ ನೀನು ಅಂತ ಕೇಳಿದ ತಕ್ಷಣ ಇವ್ನ್ಗೇನು ಮಾತೆ ಬರ್ತಾ ಇಲ್ಲ. ಅವನಿಗೆ ಸ್ಮೈಲ್ ಮಾಡ್ತಾನೆ. ಹೀರೋಗ್ ಅರ್ಥ ಆಗೋಯ್ತು, ಅರ್ಥ ಆಯ್ತಲ್ವಾ ಏನಂತ, ಇನ್ನೊಂದ್ ಸತಿ ಅವಳ ಮೇಲೆ ಕೈ ಇಟ್ಟೆ ಅಂತ ಇಟ್ಕೋ ಅಷ್ಟೇ ಮಗನೆ, ನೀನ್ ಹುಟ್ಟೆ ಇಲ್ಲ ಅಂತ ಮಾಡ್ಬಿಡ್ತೀನಿ ಅಂತ ಬೆದರ್ಸ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋಯಿನ್ ಹಿಂದೆ ನಿಂತಿರ್ತಾಳೆ. ಹೀರೋಯಿನ್ ಮತ್ತೆ ಅವಳ ಫ್ರೆಂಡ್ ಇಬ್ರು ಅವಳನ್ನ ನೋಡಿದ ತಕ್ಷಣ ಇವ್ನ್ ಜರ್ಕೊಡಿತಾನೆ. ಲೈಟ್ ಆಗಿ ಹೀರೋಯಿನ್ ಸ್ಮೈಲ್ ಮಾಡ್ತಾಳ. ಅದನ್ನ ನೋಡ್ಬಿಟ್ಟು ಇವ್ನ ಹಂಗೆ ಅಲ್ಲಿಂದ ಹೋಗ್ಬೇಕಾದ್ರೆ ಹೇಳ್ಬಿಟ್ಟೆ ಹೋಗ್ತಾನೆ, ನಾನು ಹೇಳ್ದೆ ತಾನೆ ನಾನೇನ್ ಆಟ ಆಡ್ತಾ ಇಲ್ಲ ಅಂತ, ನಾನ್ ಸೀರಿಯಸ್ ಆಗಿ ಇದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಹೀರೋಯಿನ್ ಹಂಗೆ ನಗ್ತಾ ಇರ್ತಾಳೆ. ಈಗ ಮತ್ತೆ ಇವನು ಬೋರನ ಕರ್ಕೊಂಡೋಗಿ ಎಲ್ಲಿ ನಿನ್ ಡೈರಿ ಕೊಡು, ಅದನ್ನ ಸುಟ್ಬಿಡೋಣ ಅಂತ ಕೇಳ್ತಾ ಇರ್ತಾನೆ. ಆದ್ರೆ ಅವ್ಳು ಕೊಡ್ತಾ ಇಲ್ಲ. ಆ ಡೈರಿ ಏನ್ ಮಾಡ್ತಾನೆ ನಿನ್ಗೆ ಅಂದ್ರೆ ಅದರಿಂದಾನೆ ಎಲ್ಲರಿಗೂ ಗೊತ್ತಾಗಿದ್ದು, ಮತ್ತೆ ಗೊತ್ತಾದ್ರೆ ಏನ್ ಮಾಡೋದು, ಕೊಡು ಅಂತ ಹೇಳಿ ಅವಳನ್ನ ಹೊಡಿಯಕ್ಕೆ ಹೊಟ್ಟೋಗ್ತಾನೆ. ಆಗ ಒಂದು ಫ್ಲಾಶ್ ಬ್ಯಾಕ್ ನ ಕೂಡ ತೋರಿಸ್ತಾರೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಕೂಡ ಇವಳ ಹತ್ರ ತುಂಬಾನೇ ರೂಡ್ ಆಗಿ ನಡ್ಕೊಂಡು ಹೊಡೆದಿರ್ತಾನೆ. ಅವಳು ಕೇಳ್ತಾಳೆ, ಇದೇನಾ ನಿಮ್ಮಪ್ಪ ನಿಮ್ಮಮ್ಮ ನಿನ್ಗೆ ಹೇಳ್ಕೊಟ್ಟಿರೋದು, ಇದನ್ನ ನಿಂಗೆ ಅವ್ರು ಕಲ್ಸಿರೋ ಬುದ್ಧಿ, ಎಷ್ಟೇ ದೊಡ್ಡ ಮನೆತನ ಹುಡುಗ ಆದ್ರೂ ಕೂಡ ಸ್ವಲ್ಪ ಅದು ಜ್ಞಾನ ಇರ್ಬೇಕು, ಒಂದ್ ಹುಡುಗಿ ಮೇಲೆ ಕೈ ಮಾಡ್ಕೊಂತೀಯ ನಾಚಿಕೆ ಇಲ್ಲ ಅಂತೆಲ್ಲ ಬೈದಿರ್ತಾಳೆ. ಆಗ್ಲೇ ಅವನು ಬೋರನ ಹೊಡೆದಿರ್ತಾನೆ. ಈಗ ಮತ್ತೆ ಹೊಡಿಯಕ್ ಹೋಗೋಷ್ಟ್ರಲ್ಲಿ ಹೀರೋ ಬಂದು ತಡಿತಾನೆ. ಯಾವಾಗ ನೋಡಿದ್ರೆ ಹೆಣ್ಮಕ್ಳ ಮೇಲೆ ಕೈ ಮಾಡ್ತಾ ಇರ್ತೀಯ, ನಿಂಗೆ ನಾಚಿಕೆ ಆಗಲ್ವಾ, ಇನ್ನೊಂದ್ಸತಿ ಕೆಲಸ ಮಾಡ್ದೆ ಅಂತ ಇಟ್ಕೋ ಸಾಯಿಸ್ಬಿಡ್ತೀನಿ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈಗ ಇನ್ನೊಂದ್ ಕಡೆ ಬೋರನ ಹೀರೋಯಿನ್ ಮಾತಾಡಿಸ್ತಾಳೆ. ಅಲ್ಲಿ ಏನ್ ನೋಡ್ದೆ ಅಂತ ನೀನ್ ಬಂದು ಹೇಳ್ತೀಯಾ, ಏನ್ ನಿಜ ಅಂತ ಹೇಳ್ತೀಯಾ ಅಂದಾಗ ಇವಳು ಅಂತಾಳೆ, ಇಲ್ಲ ನನ್ಗೇನು ಗೊತ್ತಿಲ್ಲ, ನಾನು ನೋಡಿಲ್ಲ ಅಂತ. ಇವಳು ನನ್ನ ಸುಳ್ಳು ಹೇಳು ಅಂತ ಕೇಳ್ತಾ ಇಲ್ವಲ್ಲ, ಏನ್ ನೋಡ್ದು ಅದನ್ನ ಹೇಳು, ಅದ್ ನಂಗೆ ಸ್ವಲ್ಪ ಸಪೋರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇವಳೇನು ಮಾತಾಡ್ತಾ ಇಲ್ಲ. ನಾನೇನಾದ್ರೂ ಹೇಳೋದ್ರಿಂದ ಇದರಿಂದ ಗೆಲ್ಬಹುದು ಅಂತ ಅನ್ಕೊಂಡಿದ್ಯಾ, ಅವ್ರ ಮುಂದೆ ಯಾರು ನಿಲ್ಲಕ್ಕಾಗಲ್ಲ, ಏನು ಮಾತಾಡಕ್ಕಾಗಲ್ಲ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ಸ್ಟಾಫ್ ರೂಮ್ ಅಲ್ಲಿ ಪೊಲೀಸ್ ಲೇಡಿ ಮತ್ತೆ ಮಿಸ್ಟರ್ ಕಿಮ್ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಪಿಟಿ ಸರ್ ಒಳಗಡೆ ಬರ್ತಾರೆ. ಇವತ್ ನೈಟ್ ಶಿಫ್ಟ್ ಅಲ್ವಾ ಪಾಪ, ನೀವು ಮನೆಗೆ ಹೋಗಕ್ಕೆ ಆಗಲ್ಲ ಅಂತ ಹೇಳಿ ಮಿಸ್ಟರ್ ಕಿಮ್ ನ ಗೆಲ್ಲಿ ಮಾಡಿದಾಗ ಅವ್ರು ಕೂಡ ನನ್ಗೆ ಫಸ್ಟ್ ಡ್ಯೂಟಿ ಮುಖ್ಯ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಈಗ ಹಂಗೆ ಪಾಪ ಟೇಬಲ್ ಮೇಲೆ ಏನೋ ವರ್ಕ್ ಮಾಡ್ತಾ ಇದ್ದವ್ರು ಹಂಗೆ ಮಲಗ್ ಬಿಟ್ಟಿರ್ತಾರೆ. ಈ ಕಡೆ ಪಿಟಿ ಟೀಚರ್ ಮತ್ತೆ ಆ ಪೊಲೀಸ್ ಲೇಡಿ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಈ ಸರ್ ಬಗ್ಗೆನೆ ಮಾತಾಡ್ತಾ ಇರೋದು. ಪಾಪ ಅವ್ರ ಸ್ಟೂಡೆಂಟ್ಸ್ ಬಗ್ಗೆ ಎಷ್ಟೆಲ್ಲ ಕನ್ಸರ್ನ್ ತೋರಿಸ್ತಾರೆ. ಮಕ್ಕಳನ್ನ ಸರಿಯಾದ
ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಾ ಇದ್ದಾರೆ. ಆದ್ರೆ ಪಾಪ ಈ ತರ ಒಂದಲ್ಲ ಒಂದು ಕಂಪ್ಲೇಂಟ್ ಬರ್ತಾನೆ ಇದೆ, ಅದು ಅವ್ರ ಕ್ಲಾಸ್ ಇಂದಾನೆ ಬರ್ತಾ ಇದೆ. ಇದೆಲ್ಲ ಟೀಚರ್ಸ್ ಗೆ ಪ್ರಾಬ್ಲಮ್ ಆಗೋದು ಅಂತ ಹೇಳಿ ಅವ್ರ ಬಗ್ಗೆ ತುಂಬಾನೇ ಅಯ್ಯೋ ಪಾಪ ಅಂತ ಹೇಳ್ತಾ ಇರ್ತಾರೆ. ಸರಿದು ರೌಂಡಿಂಗ್ಸ್ ಟೈಮ್, ಬನ್ನಿ ಹೊರಗಡೆ ಹೋಗೋಣ ಅಂತ ಹೇಳಿದಾಗ ನಾವಿಬ್ಬರು ಮಾತ್ರ ಹೋಗೋಣ ಅಂತ ಪಿಟಿ ಸರ್ ಹೇಳಿದ ತಕ್ಷಣ ಇದು ಮಾತ್ರ ಸರ್ ಕಿವಿಗೆ ಬಿದ್ಬಿಡ್ತು. ನೀವಿಬ್ಬರು ಮಾತ್ರ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಇನ್ನೊಂದ್ ಕಡೆ ನಮ್ಜುನ್ ಬಂದು ಸಾಂಗ್ ಗೆ ಕಾಲ್ ಮಾಡ್ತಾನೆ ಇದ್ದಾಳೆ, ಬಟ್ ಸಾಂಗ್ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಇದನ್ನ ಡೈರೆಕ್ಟ್ ಆಗಿ ನೋಡ್ಬಿಡ್ತಾಳೆ ಅವಳು. ಇವಳು ಕೇಳ್ತಾಳೆ, ಯಾಕೆ ನಾನು ಅವಾಯ್ಡ್ ಮಾಡ್ತಾ ಇದೀಯಾ, ನಾನು ಕಾಲ್ ಮಾಡ್ತಿದ್ರೆ ಯಾಕೆ ಪಿಕ್ ಮಾಡ್ತಾ ಇಲ್ಲ ಅಂತ. ಆಗ ಸಾಂಗ್ ಹೇಳ್ತಾನೆ, ನೋಡು ನಮ್ ಇಬ್ಬರು ಮಧ್ಯದೆಲ್ಲ ವರ್ಕೌಟ್ ಆಗಲ್ಲ, ಇಲ್ಲಿಗೆ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ. ಅದ್ರಲ್ಲಿ ತುಂಬಾನೇ ಕೇಳ್ಕೊಂತಾಳೆ, ಇಲ್ಲ ನನಗೆ ಈ ತರ ಬ್ರೇಕಪ್ ಮಾಡಕ್ ಇಷ್ಟ ಇಲ್ಲ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಅಂತ ತುಂಬಾನೇ ಕೇಳ್ಕೊಂತಾಳೆ. ಇವ್ನು ಡೈರೆಕ್ಟ್ ಆಗಿ ಅಂದ್ಬಿಡ್ತಾನೆ, ನನಗೆ ಶ್ರೀಮಂತರ ಮನೆ ಹುಡುಗಿ ನಮ್ಜುನ್ ಇಷ್ಟ, ಆದ್ರೆ ನಿನ್ನಂತ ನಮ್ಜುನ್ ನನ್ಗೆ ಬೇಡ ಅಂತ ಹೇಳ್ಬಿಡ್ತಾನೆ. ಅವ್ಳಿಗೆ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ, ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಈಗ ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ತೋರಿಸ್ತಾರೆ, ಇವ್ನ್ ಬಂದು ಸಾಂಗ್ ಹತ್ರ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಕರೆದಿರ್ತಾನೆ. ಅದರಿಂದ ಇವನ್ನ ನೋಡೋದಕ್ಕೋಸ್ಕರ ಸಾಂಗ್ ನಡ್ಕೊಂಡು ಹೋಗ್ತಾ ಇದ್ರೆ ಹೀರೋ ಕೂಡ ಡೌಟ್ ಬಂದು ಇವ್ನ ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಸಾಂಗ್ ನಾನೇ ಫಾಲೋ ಮಾಡ್ಕೊಂಡು ಹೋದಾಗ ಅವ್ರಿಬ್ರು ಮಾತಾಡ್ತಾ ಇರ್ತಾರೆ. ಇವ್ನ್ ಕೇಳ್ತಾನೆ, ನನ್ಗೋಸ್ಕರ ನೀನ್ ಹೋಗಿ ಮತ್ತೆ ಹೀರೋಯಿನ್ ಹತ್ರ ಮಾತಾಡ್ಬೋದಲ್ವಾ, ಸ್ವಲ್ಪ ಇದರಿಂದ ಪಾರ್ ಮಾಡ್ಬೋದಲ್ವಾ ಅಂದಾಗ ಸಾಂಗ್ ಹೇಳ್ತಾನೆ, ನೋಡು ನನ್ಗೆ ಮತ್ತೆ ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗಕ್ ಇಷ್ಟ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು, ಇನ್ನೊಂದ್ಸತಿ ಇಂತ ಕೆಲಸ ಎಲ್ಲ ನನ್ ಕೈಲಿ ಮಾಡಿಸ್ಬೇಡ ಅಂತ ಹೇಳ್ತಾನೆ. ಏಕೆ ಇದಕ್ಕೂ ಮುಂಚೆ ಮಾಡಿಲ್ವಾ, ಇವಾಗ ಆ ವಿಷಯ ಎಲ್ಲ ಹೊರಗಡೆ ಬಂದ್ರೆ ನಿನ್ಗೆ ತಾನೇ ಪ್ರಾಬ್ಲಮ್ ಆಗುತ್ತೆ, ನನಗೇನು ಪ್ರಾಬ್ಲಮ್ ಇಲ್ಲ, ನಮ್ಗಿರೋ ಇನ್ಫ್ಲೂಯೆನ್ಸ್ ಇಂದ ಇತನೇನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ನನ್ನನ್ನ ಅಬ್ರಾಡ್ ಕಳ್ಸಿ ಕೂಡ ಓದಿಸ್ತಾರೆ, ಆದ್ರೆ ನಿನ್ ಗತಿ ಅಯ್ಯೋ ಪಾಪ, ನೀನ್ ಇಲ್ಲೇ ಇರ್ಬೇಕಾಗುತ್ತೆ, ನೀನ್ ಹೆಂಗ್ ಸರ್ವೈವ್ ಮಾಡ್ತೀಯ ಅಂತ ಹೇಳಿದಾಗ ಸಾಂಗ್ ಅಂತೂ ಸಖತ್ ಎದ್ರುಕೊಳ್ತಾನೆ. ಆದ್ರೂನು ನೋಡು ದಯವಿಟ್ಟು ನನ್ನ ಇದ್ರಲ್ಲಿ ಇನ್ವಾಲ್ವ್ ಮಾಡ್ಬೇಡ, ನನ್ನ ಬಿಟ್ಬಿಡು ಅಂತ ಎಷ್ಟೋ ಕೇಳ್ತಾನೆ. ಅದ್ರ ಇವ್ನು ಅಂತಾರೆ, ಏನು ಧೈರ್ಯವಾಗಿರೋ ತರ ನಾಟಕ ಮಾಡ್ತಾ ಇದ್ಯಾ, ಅದೆಲ್ಲ ನಿನ್ಗೆ ಸೂಟ್ ಆಗಲ್ಲ, ಮರ್ಯಾದಾಗ ನಾನು ಹೇಳೋ ಕೆಲಸ ಮಾಡು ಅಂತ. ಸಾಂಗು ಪಾಪ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಅವ್ನು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಹೀರೋ ಅಲ್ಲೇ ನಿಂತಿರ್ತಾನೆ. ಹೀರೋ ಕೇಳ್ತಾನೆ, ನಿನಗ್ ನಾಚಿಕೆ ಆಗ್ತಾ ಇಲ್ವಾ ಅಂತ. ಸಾಂಗ್ ಕೇಳ್ತಾನೆ, ನಿನ್ಗೆ ಎಷ್ಟು ಸತಿ ಹೇಳಿ ನಾನು ಇನ್ನೊಂದ್ಸತಿ ನನ್ನ ಲೈಫ್ ಅಲ್ಲಿ ಇಂಟರ್ಫಿಯರ್ ಆಗ್ಬೇಡ ಅಂತ, ನಿನ್ಗೆ ಅದೇನಾ ಕೆಲಸ ಅಂದಾಗ ಹೀರೋ ಅಂತಾನೆ, ಅಮಾಯಕ ಹುಡುಗಿರ್ನ ಬೆದರ್ಸೋದು, ಅವ್ರಿಗೆ ದುಡ್ಡು ಕೊಟ್ಟು ನಿಮ್ ಕೆಲಸನೆಲ್ಲ ಮುಗಿಸ್ಕೊಳ್ಳೋದು, ಇದೇನಾ ನೀನ್ ಮಾಡ್ತಾ ಇರೋದು. ಈಗ ನಮ್ ಕ್ಲಾಸ್ ಪ್ರೆಸಿಡೆಂಟ್ ಸಾರಿ ಸ್ಕೂಲ್ ಪ್ರೆಸಿಡೆಂಟ್ ಈ ತರ ಕೆಲಸಗಳು ಮಾಡ್ತಾ ಇದ್ದಾನೆ ಅಂತ ಎಲ್ಲರಿಗೂ ಗೊತ್ತಾದ್ರೆ ನಿನ್ ಮುಖನ ಎಲ್ಲಿಟ್ಕೊಂತೀಯಾ, ಏನು ಎಲ್ಲ ಹೇಳ್ಬಿಡ್ಲಾ ಅಂತ ಕೇಳ್ತಾನೆ. ಸಾಂಗು ಟೆನ್ಷನ್ ಆಗುತ್ತೆ, ಎಷ್ಟು ಸತಿ ಹೇಳಿ ನನ್ ವಿಷಯದಿಂದ ನೀನ್ ದೂರ ಇರು ಅಂತ ಬೈತಾನೆ. ಹೀರೋ ಕೂಡ ಸಖತ್ ಟೆನ್ಷನ್ ಆಗ್ತಾನೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗನೆ ಬಂದ್ಬಿಡುತ್ತೆ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.